ನಮ್ಮದು ಎಂತ ಪಾಡ್ ಅಂತೀನ್ರಿ. ಸೂರ್ಪುರ್ ಹೈಸ್ಕೂಲ್ನಾಗ ಸಾಲಿ ಕಲ್ಕೊಂಡು ಹುಡುಗರಿಗೆ ಬಾಜಾರ್ದಾಗ ಲೈನ್ ಹೊಡ್ಕೊಂಡು ಮನೆಗೆ ಬಂದು ನಮ್ಮ ತಂದೆ ತಾಯಿಗೆ ವಾಕಿಂಗ್ ಪಿ ಅಂತ ಸುಳ್ಳು ಹೇಳಿ ಕೃಷ್ಣ ಟಾಕಿದಾಗ ಸಿನಿಮಾ ನೋಡ್ಕೊಂಡು ತಿರುಗಾಡಿ ಪರೀಕ್ಷಾದಾಗ ಕಾಪಿ ಹೊಡೆದು ಫಸ್ಟ್ ಕ್ಲಾಸ್ ಪಾಸ್ ಆಗಿಬಿಟ್ಟಿನ್ರಿ. ಅದಕ್ಕೆ ಈ ಸರ್ಕಾರದವ್ರು ಮೆರಿಟಿ ಆಧಾರದ ಮೇಲೆ ನಮಗೆ ಈ ಬಚ್ಚಬಾಳ ಗ್ರಾಮ ಪಂಚಾಯತಿಗೆ ಎಡ್ಡು ಕ್ರಾಕ್ ಅಂತ ಕಳಿಸ್ಯಾರ. ಚೇ 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 ಏನಾದಿ ಏನು ಬೆಟ್ಟ, ಸರಿಯಾಗಿ ರಸ್ತೆ ಇಲ್ಲ, ಬಸ್ಸಿನ ಸೌಕರ್ಯ ಇಲ್ಲ. ಇಂಥ ಗುಡ್ಡದ ವಾರ್ಯಾಗ ಊರಂತನ ನನ್ನ ಮಗ ಮಾಡ್ಯಾನ ಅಂತೀನ್ರಿ. ಹೋಗ್ಲಿ ಬಿಡ್ರಿ, ಊರ್ ತಗೊಂಡು ನಾವೇನು ಮಾಡೋಣ? ಊರನ್ನ ಜನ ಭಾಳ ಒಳ್ಳೆಯವ್ರಾರ. ಅದ್ರಾಗ್ರಿ ನಮ್ಮ ಚೇರ್ಮನ್ರಿಗೆ ಭೇಟಿ ಆಗೋದು ಅಷ್ಟೇ ತಡರಿ, ನಮಗೆ ಇರ್ಲಾಕ ಎಲ್ಲ ವ್ಯವಸ್ಥೆನೂ ಮಾಡಿಬಿಡ್ತಾರ. ಪರಸ್ಥಳದವ್ರು ಅಂದ್ರೆ ಸಾಕು ನೋಡ್ರಿ, ಊರಿನ ಜನಕ್ಕೆ ಬಿದ್ದು ಪ್ರಾಣ ಕೊಡ್ತಾರ್ರಿ, ಪ್ರಾಣ. ಯಾವನಪ್ಪ ಪಿಂಡ್ರಿಕೆ? ಕೂನಿಲ್ಲ ಗುರ್ತಿಲ್ಲ ನಮಸ್ಕಾರ ಅಂತಾನಲ್ಲ. ಈ ಊರಿಗೆ ಹೊಸ ಬಂದಂಗೆ ಕಾಣ್ತೈತಿ. ಲೋತಮ್ಮ, ಯಾರು ನೀನು ಇಲ್ಲಿಗೆ ಯಾಕೆ ಬಂದ್ಯಪ್ಪ? ಪುಣ್ಯಾತ್ಮ ಅಲ್ರಿ, ವಯಸ್ಸಾಗಿ ತಲೆ ಬೆಳ್ಳಗಾಯ್ತು. ಐ ಎಮ್ ಸೆಕ್ರೆಟರಿ ಅಂತಾರೆ ನಾವು. ಅವನು ಅಲ್ಲ, ಏನು ಸೀಕ್ರೆಟ್ನೋ ಏನು ಸುಟ್ಟು ಬೀಡಿನೋ? ಅಲೇ ಬೋಸುಡಿಕೆ, ಸ್ವಚ್ಛ ಕನ್ನಡದಾಗ ಬಿಚ್ಚಿ ಹೇಳಲೇ ಬದ್ಮಾಸ್. ಇವನು ಬುಡಕ ಮೇಲೆ ಕೂಡೆ ಬೆಳ್ಳಗಾಗ್ಯಾವ ಇವ ಆಗ್ಯಾವ. ಇಂಗ್ಲೀಷ್ನಾಗ ಮಾತಾಡ್ತಾನಂತ, ಇಂಗ್ಲೀಷ್ನಾಗ. ಅಲ್ರಿ, ತಲೆ ಬೆಳ್ಳಗಾಗಿದಲ್ರಿ, ಇನ್ನೂ ಹಸುಗೂಸಿನಾಗ ಮಾತಾಡ್ತೀರಲ್ಲ ನೀವು. ಕಾಯ ಹುಡುಗರಿಗೆ ಕೇಳಿದ್ರೆ ಹೇಳ್ತಾರಪ್ಪ, ಸೆಕ್ರೆಟರಿ ಅಂದ್ರ ಪಂಚಾಯತಿ ಕಾರ್ಯದರ್ಶಿ ಚಂದ್ರು ಅಂತ. ಹಿಂಗ ಅಲ್ಲೇ ಹುಡುಗ ಅಲ್ಲ, ಇಷ್ಟೆಲ್ಲ ಗುಡ್ಡ ಸುತ್ತರದ ಯಾಕೆ ಬೇಕಾಗಿತ್ತು? ಸರೂಳ್ ಬಾಯಿಲಿಂದ ನಾನು ಪಂಚಾಯತಿ ಚೇರ್ಮನ್ ಅಂತಂದ್ರೆ ನಿನಗೇನು ಬಾಯನಲ್ಲಿ ಉದುರಿ ಬೀಳ್ತೀವಿ ಅಲ್ಲೇ ಸೆಕ್ರೆಟರಿ? ಬಿಡ್ರಿ, ಕನ್ನಡಕ್ಕೆ ನನ್ನ ಮಗ ಬೆಲೆ ಕೊಡ್ತಾನೀಗ. ಈ 20ನೇ ಶತಮಾನದಾಗ ದನ ಕಾಯ ಹುಡುಗರು ಹಿಡ್ಕೊಂಡು MP MLA ಮಿನಿಸ್ಟ್ರ್ವರೆಗೂ ಎಲ್ಲ ಇಂಗ್ಲೀಷ್ನಾಗ ಮಾತಾಡ್ತಾರ. ನೀನೊಬ್ಬ ಭಾಳ ಹಿಂದೆ ಉಳ್ದದ್ ಬಿಡ್ರಿ. ಲೇ ನೀ ಭಾಳ ಶಾಣಿ ಇದಿಲೇ. ಅಲ್ಲೇ ಹುಡುಗ, ನನಗೂ ಬರ್ತೈತ್ಲೇ ಇಂಗ್ಲೀಷು. ಅಲ್ಲೇ ಆ ಮಿನಿಸ್ಟ್ರ್ ಕೈಯಾಗ ನನ್ನ ತಲೆ ಬೆಳಗಾಗೈತ್ಲೇ ಹುಡುಗ. ಆದ್ರೆ ನಿನ್ನ ಅಷ್ಟ ಸುಮ್ಮನೆ ಪರೀಕ್ಷೆ ಮಾಡಿದ್ನಪ್ಪ. ಹೋಗ್ಲಿ ಬಿಡಪ್ಪ ಅಂದಂಗ, ನೀನು ನಮ್ಮ ಆಸಾಮಿ ಅಂದಂಗಾಯ್ತು. ಅಂದ್ರೇನ್ರಿ ಯಜಮಾನ್ರ ನಿಮ್ಮ ಮಾತಿನ ಅರ್ಥ? ನೋಡ್ತಮ್ಮ, ನಾನು ಈ ಊರು ದೇಸಾಯಿ ಅವ್ರ ಮನೆ ಗುಮಸ್ತ್, ಹೆಡ್ ಕ್ಲರ್ಕ್ ಕಂಟಪ್ಪ ಅಂತಾರ. ಓಹೋ, ನಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಗಂಗಾದೇವಿ ಅವರು ಮನೆ ಗುಮಾಸ್ತರು ಅಂದಂಗಾಯ್ತು. ಹಂಗಾದ್ರೂ ಕೊಡ್ರಿ, ಟ್ಯಾಂಕ್ಸ್. ಥ್ಯಾಂಕ್ ಯು. ನೋಡ್ತಮ್ಮ, ಇನ್ನು ಮ್ಯಾಲ ನಾವು ನೀವು ಕುಚುಕು
ಕಂಟೆಪ್ನವ್ರ ನಿಮ್ಮ ಮಾತು ಉಗುಳು ಹಾಕಿದ್ರು ತಾಟಂಗಿಲ್ಲ. ಯಾಕಂದ್ರ ಮೊನ್ನೆ ದೇಸಾಯರು ಹೇಳಿಬಿಟ್ಟಾರಿ ನಿಮ್ಮ ಬಗ್ಗೆ ಎಲ್ಲ ನಮಗೆ ತಿಳಿಸಿ. ಅಂತೂ ನಮ್ಮ ಬಗ್ಗೆ ಸರಿಯಾಗಿ ತಿಳ್ಕೊಂಡಿ ಅಂದಂಗ. ನೋಡ್ತಮ್ಮ, ನಾ ಹೇಳ್ದಂಗೆ ಕೇಳಿದ್ರೆ ನಿನ್ನ ಮನೆಯಾಗ ಬಂಗಾರದ ಹೊಗೆ ಐತೈತಿ. ಇಲ್ಲಂದ್ರ ಮಗನೇ ನಿನ್ನ ನೀರಿಲ್ದೂರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಮತ್ತೆ ಹುಷಾರಿ. ಆದ್ರ ಕಾಳಜಿನ ಮಾಡ್ಬೇಡ್ರಿ ಕಂಟೆಪ್ನವ್ರ, ನಮಗೆ ನಿಮ್ಮಂತವ್ರೇ ಬೇಕು. ತಮ್ಮ, ಹಂಗಂದ್ರ ನೀನು ಮನಿ ಎಲ್ಲಿ ಮಾಡಿದ್ರೇ ಹುಡುಗ? ಇಲ್ಲೇ ರೀ ದೇಸಾಯರ ಬಿದ್ದು ಒಟ್ಟಾರದಾಗ ಎಡಕ್ಕೂ ಒಗ್ಗೇಸಿ ಬಲೋಕ ತಿರುಗಿದ್ರ ಚಿಕ್ಕ ರೂಮ್, ಕಿಟಕಿ ಮಾತ್ರ ಭಾರಿ ಅದ, ಸಣ್ಣದಾಗ. ದೊಡ್ಡ ಬಾಗಿಲು ಮನೆಯಾಗೀನಿ ನಾನು, ದೊಡ್ಡ ಬಾಗಿಲು ಮನೆಯಾಗೀನಿ. ಹುಚ್ಚಲೇ ಬಾಯಿ ಬದ್ಮಸ್ ಕೊಂದಿಲೇ ಹುಡುಗ ಕೊಂದಿ. ಅಲ್ಲಲ್ಲಿ ನಿನಗೆ ಎಲ್ಲಿ ಕೋಲಿ ಸಿಗಲಿಲ್ಲ ಎಲ್ಲಿ? ಅಲ್ಲೇ ಅಲ್ಲಿ ನಮ್ಮ ಗುಡ್ಡದ ಮೇಲೆ ರಗೋಡ್ ಜಂತ ಮನೆ ಅದಾವಪ್ಪ, ಅಲ್ಲಿ ದೀಪ ಹಚ್ಕೊಂಡು ಮಕ್ಕಳವ್ರು ದಿಕ್ಕಿಲ್ಲ. ಅದೆಲ್ಲಷ್ಟು ಬಿಟ್ಟು ಬಂದ ನಮಗ ಇಲ್ಲಿ ದೇಸಾಯರ ಮನೆ ಒಟ್ಟದಾಗ ಕೋಲಿ ಖಾಲಿ ಅವಂತ. ಯಾ ನನ್ನ ಮಗ ಹೇಳಿದ್ನಲ್ಲ ನಿನಗೆ? ಯಾ ನನ್ನ ಮಗ ಹೇಳಿದ? ಓಹೋ ಕಂಟೆಪ್ನವ್ರು, ನೀವು ಇಷ್ಟ ಯಾಕೆ ಗಾಬರಿ ಆಗ್ತೀರಿ? ಇಲ್ಲ ರೀ, ನಮ್ಮ ಸಿದ್ದರಾಮಪ್ಪ ನಾಗಪ್ಪ ಅವನ ಹಳಿ ಮನೆ ಖಾಲಿ ಅದ, ನೀನು ದೀಪ ಮುಡಿಸಂದ್ಗೆ ಸಿರಂದನ್ರಿ ನಮಗ. ನಮ್ಮ ಅಂಗಡಿಗೆ ಪಾರ್ತೇವಮ್ಮ. ಒಳ್ಳೆ ಮನೆ ನೀಡುದು ಲೇಕೊಡಿ, ಹಳಿದ ಲೇಕೊಡಿ, ಜಯಂತಿ ಎಲ್ಲ ಮನೆ ಸ್ವರ್ಗ ಲೇಕೊಡಿ. ಇಡೇ ಹಿಡಿದು ಚಲೋ ಮನೇನು ಹಿಡುದಿಲ್ಲ ನೀನು. ಅದೇ ಆದ್ರೆ ದೊಕ್ತದ ನಿನ್ನ ಮಗಳಿಗೆ. ಹಿಂಗಾದ್ರೆ ಪಾಣ್ಯ ಮಾತಲ್ಲ. ಸರಿ ಸರಿ, ಮೊದಲ ನಮ್ಮ ಗಾಡಿಗೆ ಬ್ರೇಕ್ ಇಲ್ಲ, ಇನ್ನು ನಾವು ಹೋಗಿ ಬ್ರೇಕ್ ಹಾಕ್ಸ್ಬೇಕು. ಸರಿ ಸರಿ, ಒಳಗಲೇ ಒಳಗೆ. कमाव जायला हुशीर जायला, कमाव जायला हुशीर जायला, बघबाई रिक्षावाला वाटवाटी बघबाई रिक्षावाला, बघबाई रिक्षावाला वाटवाटी बघबाई रिक्षावाला. गडबडसी ನಾನು ಗೆದ್ದಿದ್ದ ಹೊಂಟ್ರೆ, ಗಡ್ಬಡ್ಸಿ ನಾನು ಗೆದ್ದಿದ್ದ ನಡೆದ್ರೆ ತಡಿದ ಸಾಕ್ ಹೋಗೈತ್ರಿ. ಒಂದು ಬೆಳಗ್ಗೆಯಿಂದ ನಾಯಿ ಒದ್ರಿದಂಗೆ ಒದ್ರಿದ್ರೆ ಒಟ್ಟೆ ಯಾರು ನನ್ನ ಮೊಸರು ತಗೊಳಕ ಮುಂದೆ ಬರವಲ್ದಂತೀನಿ. ಹೋಗೋ ಇವನು ಅಲ್ವ ಮಗಳ, ಆ ಮೊಸರು ಮಾರ್ಲಿಕ್ಕಂದ್ರೆ ಮನೆಗೆ ಹೋಗ್ಬೇಕಾಗಿತ್ತಿಲ್ಲ, ಮತ್ತೆ ಈ ಕಡೆ ಯಾಕೆ ಬಂದ್ಯಾವ? ಮೊದಲ ನನಗೆ ಬಿಸಿಲ್ದಾಗ ನೆತ್ತಿ ಕೆಟ್ಟು ರೇಕತ್ತೈತಿ, ನೋಡ್ಕತ್ತೈತಿ ಇಂದ್ಯಲ್ಲ ನಿನ್ನ ಅವನ ಮೊದಲು ಇದನ್ನ ಇಳಿಸ್ಕೋತಳಗ ಬಾದಲ ನೆಳ್ಳಾಗಿದ್ದದ್ದು ಇವನವನು ಕೋಡಿ ಜಾಯ್ತಿದು ತಂದು ಹೋಗಿ ಬಿಸಿಲಾಗ ಮೊಸರು ಮಾರಕ್ಕೆ ಹೋಗ್ಯದ. ಇವನು ಒಗ್ಸಕ ಹೋಗಿತ್ತು, ಇವನು ಗುಡ್ಡದ ವಾರಿಗೆ ಹೋಗಿತ್ತು. ನನ್ನ ಮಗಳು ಬಂದು ಯವ್ವ ಬಾಯ್ ಒಜ್ಜಿಯಾಗಿತ್ತು, ಇಳಿಸ್ಕೋರೆ ಯಪ್ಪ. ಯಜಮಾನ್ರ, ನಾವೊಂದು ತಾಟಿಗೆ ಇಳಿಸೇನ್ರಿ? ಬಾಯಿ ಮುಚ್ಚಲೇ ಬದ್ಮಸ್. ಅಲ್ಲಲೇ ಮುಂದೆ ನಿಂತಿನ ಮಾಲ್ಗಂಬ ನಿಂತಂಗ ನನ್ನೆದರ ನನ್ನ ಮಗಳು ಪುಟ್ಟಿಸಕ್ಕೆ ತಯಾರು ಮಾಡಿದೆ. ಆ ಮಗನೇ ಮುಂದೆ ನಿಂತಿದ್ದ ಕರೆ ಅದು ಮೊಸರು ಇಳಿಸಿ ಗಡಿಗೆ ನೈತೂರ್ತದ ಅಂತ ಅದಂತದ ನೀನು ಇಳಿಸ್ತಾ ತೋರಂತ ಅಂತಿದ್ದೆ. ಈಗಳಿಕಿಲ್ಲ ನನ್ನ ಮಗಳ ಗಡಿಗೆ ಇಳಿಸಕ ನೀ ಪ್ರಯತ್ನ ಪಡಬೇಡ, ಅದು ಬೇರೆನೇ ಐತಿ. ಯಪ್ಪ ಯಾರಿವನು ಈ ಮನ್ಮಥನು, ಯಾರಿವನು ಈ ಮನ್ಮಥನು, ವೀರರಲ್ಲಿ ವೀರ, ಶೂರ ಶೂರರಲ್ಲಿ ಶೂರ, ಹಮ್ಮೆ ಏಯ್ ಯಾರಿವನು? ನಮ್ಮೂರಿಗೆ ಹೊಸಬ್ರು ಅಂತ ಕಾಣಿಸ್ತೈತಿ, ಅದಕ್ಕೆ ಬಂದಾರೇನಂತ ಕೇಳಿದೆ. ನಡಕ ಒಳ್ಳೆ ದರ್ಶನ್ ಇದ್ದಂಗದಾರ.
ನಾವರಿ ಹುಚ್ಚಲೇ ಬಾಯಿ ಬದ್ಮಸ್ ಲೇ ನಾ ಎಲ್ಲ ಹೇಳಿಲ್ಲ ನನ್ನ ಮಗಳಿಗೆ ಇವ ನಮ್ಮೂರು ಪಂಚಾಯತಿ ಕಾರ್ಯದರ್ಶಿ ಚಂದ್ರು ಅಂತ. ಹಂಗಂದ್ರ ನನಗಂತ್ರ ಬಾಳ ಚಲೋ ಆಯ್ತಯ್ಯಪ್ಪ. ನಿಮ್ಮ ಅವನು ಮಾರಿ ಕೆತ್ತವಂಗ ಅವ ಬಂದದ್ದು ನಿನಗೆ ಹಂಗ ಪಾಡಾಯ್ತವ ಮಗಳ. ಯಾಕಂತ ಕೇಳ್ತಲ್ಲಪ್ಪ ಬುದ್ಧಿಯರ ಐತಿಲ್ಲ ಹಂಗೆಲ್ಲ ತಪ್ಪು ತಿಳ್ಕೊಬೇಡ. ನೋಡು ನನ್ನ ಮೊಸರು ತಗೊಳಕ ನನಗೊಂದು ಹೊಸ ಗಿರಾಕಿ ಸಿಕ್ತು ಅಂದೆ. ಯಾರು ಬೇಡ ಅಂತಾರ್ರಿ ಬಾಯರೆ, ಯಾರು ಬೇಡ ಅಂತಾರ? ನಿಮಗ ಯಾವಾಗ ಕೊಡ್ಬೇಕನ್ನಿಸ್ತದ ಅವಾಗ ಬಂದ್ಬಿಡು. ನೀನು ಸಂಜೆ ಕಡೆ ಕನ ಬಾ, ಬೆಳಗ ಮುಂಚೆಲೆ 5 ಗಂಟೆ ಕನ ಬಾ, ಇಲ್ಲ ರಾತ್ರಿ ಇಲ್ಲ ಮಠ ಮಧ್ಯಾಹ್ನದಾಗನ ಬಾ. ಒಟ್ಟ ನಿನಗೆ ನೋಡು ಯಾವಾಗ ಕೊಡ್ಬೇಕನ್ನಿಸ್ತದ ಅವಾಗ ಬಂದ್ಬಿಡು. ನಿನ್ನ ಸಲುವಾಗಿ ನಾನು ಇನ್ನ ಹೊಸ ಮನೆ ಕಡ್ಸಕತ್ತೀನಿ, ಬಾಗಿಲನೇ ಹಚ್ಚಿಲ್ಲ, ಕುಲ್ಲ ಇಟ್ಟಿನಿ. ನೀನು ಯಾವಾಗನ ಬಾ, ಕುಲ್ಲ ಇರ್ತದ ನನ್ನ ಬಾಗಿಲ. ಕೊಡ್ತಾಳಪ್ಪ ಕೊಡ್ತಾಳ. ಕೊಡೋದು ಏನು ಮಾಡ್ಯಾಳು ಏನು ನಿಮ್ಮ ಅವನು? ಬಾಯಿ ಯಾಕೆ ಮಾಡ್ತಾ ನಿಮ್ಮ ಅಪ್ಪ ಉಣಿಚಿಗೆ ದಂಡಿಗೆ ಸೊಕೊಂಡು ಕುದುರೆ ಮಾಡಿದಂಗ? ನಮ್ಮವ್ವ ಕುದುರೆ ಬಿಡಕ್ ಹಡ್ದಾಳಂತ ಅದ್ರ ಹಂಗ ಮಾಡ್ತಾಳ. ಅದೇ ಕುದುರೆ ಮಾಡಿದಂಗ ಮಾಡ್ತಾನ, ಅದಕ್ಕೆ ಕುದುರೆ ಗೇಟ್ ಆತನಂದೆ ನಿಮ್ಮ ಅಪ್ಪಂಗೆ ಮಾಡಿ. ಇರ್ಬೋದಪ್ಪ. ನಾನು ಕುದುರೆ ಜಟ್ಟಿ ಇರೋದಾಕ ನೀ ಒಂದು ನಮೂನಿ ಹಿಂಗೆ ತೆಳ್ಳಗದೆ ಕರಿದೇ ಬಿಟ್ಟು ಯಪ್ಪ ಅದು ಜಿಮ್ ಬಾಡಿ 6 ಪ್ಯಾಕ್. ಎಲ್ಲ ಒಳಗೆ ಏನು ಇಲ್ಲ ಇಲ್ಲ. ಯಾಕೆ ಒಂದ್ಸಲ ನೋಡಿ ಬಿಡಲ್ಲ. ನೋಡಿದ್ರೆ ಅಂತ ಕರೆಯವ ಸುಳ್ಳಂಬದು ಗೊತ್ತಾಗ್ತದ ತಂದೆ ಮಗಳಿಗೆ. ನೋಡ್ತೆ ಏ ನೀನು ಮಾತಲ್ಲ. ಏಪ್ಪ ಅವೇನು ಮಸೂರು ಉದ್ರಿ ತಗೋತಾನೆ, ರೊಕ್ಕ ಕೊಡ್ತಾನೆ ಇಲ್ಲ. ಅದೆಲ್ಲ ಇರ್ಲಿ, ಉದ್ಯೋಗ ಕಾರ್ತಿ ಒಳಗ ಕೆಲಸ ಕೊಡಕತ್ತಾರಂತ 100 ದಿನಕ್ಕೆ 100 ರೂಪಾಯಿ ಕೊಡ್ತಾರಂತೆ. ನಮ್ಮ ಮಗ್ಗಲ ಮನೆ ಕೇಳತಿ ಹೇಳ್ಯಾಳ, ನಾಳೆಯಿಂದ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಏ ಬರ್ರಿ ಬಾಯರ, ಯಾರು ಬೇಡ ಅಂತಾರ ಹೇಳು? ಎಂತಿಂತೋ ಈಗ ನಾಳೆ ಸಾಯ ಮುದುಕರು ಬೆಲ್ಲಿ ಬಂದು ನಮ್ಮ ಬೆಲ್ಲಿ ಕೆಲಸ ಮಾಡ್ತೀವಂತ. ನಮ್ಮ ಮಹಿಳೆಯರ್ ಲಿಂಗವು ಬರ್ತಾಳ, ಆಕಿಗೆ 380 ರೂಪಾಯಿ ಪಗಾರ ಜಮಾ ಮಾಡ್ತೀವಿ. ಅಂಗರಿಗೆ ಶಾಣವಮ್ಮ ಬರ್ತಾಳ, ಆಕಿಗೆ 480 ರೂಪಾಯಿ ಪಗಾರ ಜಮಾ ಮಾಡ್ತೀವಿ. ನಿನ್ನಂತಾರೆ ಅದು ಹುಡುಗಿಯರು ಬಂದ್ರ ನಳ್ಳಿಗೆ ಕುಂದ್ರಿಸಿ ಪಗಾರ ಜಮಾ ಮಾಡ್ತೀನಿ. ನೀ ಏನು ಬಂದು ಕೆಲಸ ಮಾಡೋದು ಬೇಡ, ಎಬ್ಬಟ್ಟಿನ ಸೈ ಒತ್ತಿ ಬ್ಯಾಂಕ್ ಖಾತೆ ಓಪನ್ ಮಾಡಿದ್ರೆ ಸಾಕು, ಪಗಾರ ನಾನು ಜಮಾ ಮಾಡಿಬಿಡ್ತೀನಿ ರೀ ಬಾಯರ. ನೀ ಏನು ಕಳಿಸಿಗನೇ ಮಾಡಬೇಡ. ಯಪ್ಪ ಪುಣ್ಯತಮ್ಮ ಕೊಡ್ತೀಯಪ್ಪ ಕೊಡ್ತಿ. ಅದೇನು ನಿಮ್ಮ ಅಪ್ಪನ ದುಡ್ಡಲ್ಲೇ ಬೋಸುಡಿಕೆ ಅಲ್ಲ. ಅದೇನಂತಾರ ನೋಡು, ಪಂಚಾಯತ್ ಸೆಕ್ರೆಟರಿ ಕೆಲಸ ಮಾಡಿ ಸರ್ಕಾರ ದುಡ್ಡು ತಿನ್ನಕೈತಿರ್ಲಿ ಬೇಕು ನನ್ನ ಮಕ್ಕಳೇ. ಯಾರ್ದನ ದುಡ್ಡು ಎಲ್ಲಮ್ಮ ಜಾತ್ರೆ ಮಾಡಕೈತ್ರಿ. ಮತ್ತೆ ಯಾರ್ದನ ದುಡ್ಡು
ಎಲ್ಲಮ್ಮ ಜಾತ್ರೆ ಮಾಡಕತ್ರಿ ಮತ್ತೆ ಮಾಡ್ರಿ ಎಷ್ಟು ಜನ ಮಾಡ್ತೀರಿ ನಾನು ನೋಡ್ತೀನಿ. ಲಿ ಕಾಣೆ ಎಲ್ಲಮ್ಮ ನಿನ್ನ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಮ್ಮ ನಿನ್ನ ಎಲ್ಲಿ ಕಾಣೆ ಬಾಳ ಮಂದಿನ ಭಕ್ತನ ಮಾಡಿದೆ ಎಲ್ಲವ್ವ ನೀನು ಬೀಸಿಗೊಳಿಸಿ ಪಡವರಿಸಿದೆ ಬಾಳ ಮಂದಿನ ಭಕ್ತನ ಮಾಡಿದೆ ಎಲ್ಲಮ್ಮ ನೀನು ಬೀಸಿಗೊಳಿಸಿ ಪಡವರಿಸಿದೆ. ಅವಾಗ ಆಧಾರ ಹೆಚ್ಚು ದೇವ್ರಿಗಿವ್ರು ಬಂತ ಏನ್ ಮತ್ತೆ ಈ ವಯಸ್ಸಿನಾಗ ತಂತಿ ಮೀಟ್ ಬೇಡಪ್ಪ ಹರಿದು ಹೋಗುತ್ತೆ. ಅರೆತನ ಬಿಡ ಮಗಲ್ಲ ನಾನು ಮುದುಕಾಗಿ ಆಧಾರ ನೋಡ ಮುದುಕಾಗಿ ಇಷ್ಟು ಹಾರಾಡ್ತೀನಿ ವಯಸ್ಸೊಳಗ ನೀ ಹೆಂಗಿದ್ದಿರ್ಬೇಕು. 6 ಕುಂಬಿ ಒಮ್ಮೆ ಜಗದ ಮಗ ಇನ್ನು ಅದಕ್ಕ ನಮ್ಮವ್ ಇದ್ರ ಕಾಟ ತಾಳಾರ್ದ ಜಲ್ದಿ ನಗದು ಬಿದ್ದು ನಲ್ಲಿಕಾಯಾಗ ಹೋಗ್ಯಾಳ. ಮತ್ತೆ ಅದಕ್ಕೆ ಹೋಗ್ಯಾಳಂತ ಮಾಡಿದಿ ನಾಚಿ ಬರಲ್ಲ. ನಿಮ್ಮ ನಿನಗ್ ನಾಚಿಗೆ ಬರಲ್ಲ ಕೇಳೋದಕ್ಕೆ ಇಷ್ಟ ಬಂದೆ. ಏನ ಮಾಡ್ಲಿ ನಿನ್ನಂತ ಹೊಟ್ಟೆಗೆ ಹುಟ್ಟಿ ಬಿಟ್ಟಿನಲ್ಲ ಯಪ್ಪ. ದೊಡ್ಡ ಪುಣ್ಯ ನಿಂದು ಕೇಳ್ತಿ ಅನ್ನೋದನ್ನ ಮತ್ತೆ ಹೋಗೋಗ ಮನಿಗೆ ರೊಟ್ಟಿ ಮಾಡ್ಕೊಡ್ತೀನಿ ನಾ ಬಂದು. ಆಯ್ತವಾ ಆ ದೇಸಾವ್ರ ಮನೆ ಕೆಲಸ ಐತಿ ನಾ ಹೋಗಿ ಬರ್ತೀನಿ. ನೀವು ಒಟ್ಟೆ ನಮ್ಮ ಅಪ್ಪನ ಮಾತು ಮನ್ಸಿಗೆ ಹಚ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅದು 6 ಒಳಗೆ ಹುಟ್ಟೈತಿ. ಒಟ್ಟೆ ಮನುಷ್ಯರ್ ಕಂಡ್ರೆ ಆಗಿ ಬರಲ್ಲ. ಅದ್ರಾಗ ಗಂಡ ಮಕ್ಳಂದ್ರೆ ಒಟ್ಟೆ ಆಗಿ ಬರಲ್ಲ. ಅದಕ್ಕೆ ಹಂಗಾದ್ರ ಕೊಡ್ರಿ. ಏನು ಕೊಡ್ಲಿ? ಕೈ ಕೊಡು ಅಂದೆ. ಈಗ ಬಂದು ಕೊಳನೆ ಕೈ ಕೊಡ್ಲಿ ನಿನಗೆ? ಮತ್ತೆ ಒಂದು ಗಜಮ ಹಾಕಿ ಬಿಡಮ್ಮ. ಮತ್ತ ಬಂದು ಡೈರೆಕ್ಟ್ ಗಜಮಾನೆ. ನಮ್ಮ ಅಪ್ಪನ ಒಂದು ಹೊಗಳಿದ್ದ ತಪ್ಪಾಯ್ತು ಇದಕ್ಕೆ. ತಿಳಿದಂಗ ಹಗರಿಲ್ಲ ನಿಮ್ಮ ಯಾರ ನನಗಿಲ್ಲ ನಿಮ್ಮ ಯಾರ ನನಗಿಲ್ಲ.
ಕಣ್ಣು ಎದ್ದು ಎಳೆ ಚಲೋ ಐತಂತ ಕಾಣ್ತೈತಿ. ಆ ಕಂಟಪ್ಪನ ಮಗಳ ಸುಂದರಿ ನಮ್ಮ ಪಂಚಾಯತಿ ಕೆಲಸಕ್ಕೆ ಬರ್ತೀನಿ ಅಂದಾಳ. ಬರ್ಲಿ 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 ಬರ್ಲಿ. ಆ ಸುಂದರಿಗೆ ಆ ಉದ್ಯೋಗಿ ಖಾತ್ರಿ ವೇಜನದಾಗ ಆ ಸುಂದರಿಗೆ ಪ್ರೀತಿ ಪ್ರೇಮದ ಗುಂಗು ಇಡಿಸಿ ನನ್ನ ಬಲಿಯಾಗ ಹಾಕ್ಯಾಳದಿದ್ರ ನಾನು ಸೆಕ್ರೆಟರಿ ಪಂಚಾಯತಿ ಚಂದ್ರನೇ ಅಲ್ಲ. ಮುಂದ ಕುಂತಂತ ನನ್ನ ಅಣ್ಣ ತಮ್ಮಂದೇರಿ, ಹಿಂದ ಕುಂತಂತ ನನ್ನ ಅಕ್ಕ ತಂಗಿಯರೇ, ಎಡಕ ಕುಂತಂತ ಎಲ್ಲಿ ಬಲಕ ನಿಂತಲ್ಲಿ ರಂಡೆ ಗಂಡ ಎಲ್ಲಿ ಬೇಕು ಬಾ. ನಾನು ಮಿನಿಸ್ಟ್ರ್ ಮುಂದೆ ಮಾತಾಡಿ ಸಹಿ ಅನ್ಸಬೇಕಂದ್ರ ನೀನೊಬ್ಬವು ನಮಗೆ ಇದೇಯಾಗಿ ಕಾಡಕತ್ತಿದೆ ಅಲ್ಲಿ ಅಪ್ಪ ಅಂತೀನಿ. ಅಲ್ಲ ಮಿನಿಸ್ಟರ್ ಮುಂದೆ ಏನು ಸಹಿ ಅನ್ಸ್ಬೇಕಂತ ಮಾಡಿ ಮಾತಾಡಿ ಹಿಂಗ ಮಾತಾಡಿದ್ರೆ ಸಹಿ ಅಂತಾರ ಅಲ್ಲೇ. ಅಲ್ಲಲೇ ಹಿಂಗ ಕನ್ನಡದಾಗ ಮಾತಾಡಿದ್ರೆ ಯಾರು ಕೇಳ್ಬೇಕಲ್ಲ? ಇಂಗ್ಲೀಷ್ದಾಗ ಮಾತಾಡ್ಬೇಕು. ಇಂಗ್ಲೀಷ್ದಾಗ ಚಲೋ ಮಾಡ್ತಾನ ಮಗ ಇಂಗ್ಲೀಷ್ನಾಗ. ನಿನಗೆ ನಾಯಿ ಸಮಯಕ್ಕೆ ಇದಾಗದಲ್ಲ ಕೊಡಿ ನಿನಗೆ. ಯಾವ ಇಂಗ್ಲೀಷ್ ಬರೀ ಸರಿ ಕನ್ನಡ ಬರೋದಿಲ್ಲ ನಿನಗೆ. ಇಂಗ್ಲೀಷ್ ಗುಟ್ಟಿದ್ದಲ್ಲಿ ನಿಮ್ಮ ಮೌನ ಹಂಗ ಸೋಳೆ ಮಗಲಿ. ನೋಡ ಮಾತಾಡಂಗಾದ್ರ ಹೌದಾ? ಸರಿ ಅಕ್ಕ ನೀನು ಮುಂದೆ ಕುಳಿತಕ್ಕಂಥ ಟೂತ್ ಪೇಸ್ಟ್ ಕಾಣದ ಹಳದಿ ಹಲ್ಲುಗಳೇ, ಹಿಂದ ಕುಳಿತಕ್ಕಂಥ ಸೋಪು ಕಾಣದ ಕೊಳಕು ಬಟ್ಟೆಗಳೇ, ಎಡಕ ಕುಂತಂತ ಬೋಸುಡಿಕೆ ನನ್ನ ಮಕ್ಕಳೇ, ಅಯ್ಯೋ ಹಂಗೆ ಕರಿನಾಯಿ ಬೊಗಳದ ಇವ ಬಾರಿ ಮಾಡ್ತಾನ ಭಾಷಣ, ಭಾರಿ ಮಾಡ್ತಾನ ಇವ. ಹೆಣದವ್ರು ಹೆಣಕ್ಕ 6 ಕುಂಬಿ ಎಗರೇನಂತ ಒಮ್ಮಲಿಗೆ. 6 ಕುಂಬಿ ಎಗರೇನಂತ. ಈಗೇನು ಎಗರ್ತಾನ? ಬರೀ ಒಂದ್ ಎಗರನು ಒಂದು. ಇವಾಗ ಹಿಂದಗಡೆಗೆ ತೋರಿಸ್ತೀನಿ ನಾನು ಏಸ್ ಕುಂಬಿ ಎಗರದ ಅಂತೇಳಿ. ಹೆಣದವ್ರು ಹೆಣಕತ್ರ ಕೊರದಂತ ದುಡ್ಡಿಗತ್ತಿದ್ನಂತಲೇ. ಮೊದಲ ನಿಮ್ಮ ಭಾಷಣ ನಿಂದ್ರಸ್ರಿ, ನಾಯಿಗೆ ಚಾಲೂ ಮಾಡ್ತ ನೋಡ್ರಿ. ಕೇಳ ಮಾಡಪ್ಪ, ಹೆಂಗ್ ಮಾಡ್ತ ಮಾಡ. ಮಹಾಜನಗಳೇ, ಇಂದು ಅತಿವೃಷ್ಟಿಯಿಂದ ನಾರಾಯಣಪುರ ಡ್ಯಾಮಿನ ಹಿನ್ನೀರಿನಿಂದ ನೆರೆ ಹಾವಳಿಗೊಳಗಾದ ಕನ್ನಳ್ಳಿ ಗ್ರಾಮದ ಸುತ್ತಮುತ್ತಿನ ಘನ ಸಂತ್ರಸ್ತರ ಸಮಾರಂಭವನ್ನು ಉದ್ದೇಶಿಸಿ ಈ ನಮ್ಮ ಭಾಗದ ಬಡವರ ಬಂಧು ದೀನ ದಲಿತರಾದ ಅನ್ನದಾನ ಪ್ರಭು ಶ್ರೀಯುತ ನೀಲಕಂಠ ದೇಸಾಯಿ ಅವರಿಗೆ ಸ್ವಾಗತ ಕೋರುತ್ತೇನೆ. ಅದರಂತೆ ಬೇಡಿದ್ದವರಿಗೆ ಬೇಡಿದ್ದನ್ನು ಕೊಡುವಂತಹ ಕಾಮಧೇನು ಕಲ್ಪವೃಕ್ಷ ಶ್ರೀಯುತ ಸುಬ್ಬಾರೆಡ್ಡಿ ಅವರಿಗೂ ಸ್ವಾಗತ ಕೋರುತ್ತೇನೆ. ಅದರಂತೆ ಈ ನಮ್ಮ ಯಾದಗಿರಿ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಅಧ್ಯಕ್ಷಣಿ ದೇಸಾಯಿ ಅವರ ತಂಗಿ ಕುಮಾರಿ ಗಂಗಾದೇವಿಯವರನ್ನು ಮತ್ತು ಈ ವೇದಿಕೆ ಮೇಲೆ ಆಸೀನರಾಗಿದ್ದಂಥ ಎಲ್ಲ ಗಣ್ಯಮನ್ಯರನ್ನು ಸ್ವಾಗತಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆಯ್ತಲ್ಪ, ಈಗನ ಈಗ ನಮಗ್ ಬಿಡ್ತೆ ನೋಡಿ. ಇನ್ನೊಂದ್ ಸ್ವಲ್ಪ ಗುಮ್ತಾನ ಗುಮ್ಮು. ಒಬ್ಬರಿಗೆಲ್ಲ ಇಬ್ಬರಿಗೂ ಗುಮ್ಮಕ್ಕಾಗ್ತದೆ. ನಾ ಎಲ್ಲ ತೋರ್ಸಂತೋ ಹಿಂದಗಡೆಗೆ ಯಾರಿಗೆ ಗುಮ್ಮುತ್ತಾರೆ, ಯಾರಿಗಂತ. ಈಗ ಈ ಸಂತ್ರಸ್ತರನ್ನು ಉದ್ದೇಶಿಸಿ ನಮ್ಮ ಅಧ್ಯಕ್ಷಣಿಯಾಗಿರ್ತಕ್ಕಂಥ ಕುಮಾರಿ ಗಂಗಾದೇವಿಯವರು ಈ ಸಂತ್ರಸ್ತರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಆ ಗಂಗಾದೇವಿಯರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ನನ್ನ ಸಂತ್ರಸ್ತ ಬಂಧುಗಳೇ, ತಾನೊಂದು ಬಗೆದರೆ ದೈವ ಒಂದು ಬಗೆದಂತೆ ನೀವೆಲ್ಲರೂ ಸುಂದರವಾದ ಸಹಕಾರ ಬದುಕನ್ನು ಕಟ್ಟಿಕೊಂಡಿದ್ದೀರಿ. ಹಾಗೆ ಆ ಬದುಕಲ್ಲಿ ಸಂಸಾರ ಮಾಡ್ತಿದ್ದೀರಿ.
ಹೀಗಿರುವಾಗ ಅತಿವೃಷ್ಟಿಯಿಂದ ಪ್ರಕೃತಿ ವಿಕೋಪಕ್ಕೆ ಸಿಲುಕಿ ನಮ್ಮ ನಾಡಿನ ಜನತೆಯ ಮನೆ ಮಠಗಳೆಲ್ಲ ಕಳೆದು ಹೋಗಿದ್ದಾವೆ. ಕಳೆದು ಹೋದ ಮನೆ ಮಠಗಳನ್ನು ಕಳೆದುಕೊಂಡವರಿಗೆ ನಮ್ಮ ಸರ್ಕಾರವು 37,000 ಧನ ಸಹಾಯ ನೀಡ್ತಾ ಇದೆ. ಹಾಗೆಯೇ ಕೇಂದ್ರ ಗಂಜಿ ವ್ಯವಸ್ಥೆ ಅಲ್ಲದೆ ಈ ಸರ್ಕಾರವು ಮನೆ ಕಳೆದುಕೊಂಡವರಿಗೆ 37,000ವನ್ನು ನೀಡ್ತಾ ಇದೆ. ಹಾಗೆ ಪಕ್ಕದ ಹಾವಳಿಯಿಂದ ಬೆಳೆಗಳು ನಾಶವಾಗಿದ್ದಾವೆ. ಆ ಬೆಳೆಗಳನ್ನು ನಾಶ ಆದವರಿಗೆ ಬೆಳೆಗಳ ನಾಶ ಪರಿಹಾರ ಧನವನ್ನು ನಾನು ಮಂಜೂರು ವ್ಯವಸ್ಥೆ ಮಾಡ್ತೇನೆ ಅಂತ ನಿಮ್ಮೆಲ್ಲರಲ್ಲೂ ಪ್ರಾಮಾಣಿಕವಾಗಿ ಹೇಳ್ತೇನೆ. ನಮ್ಮ ಗಣಿದಳಿಗಳಿಗೂ ಹಾಗೂ ನಮ್ಮಣ್ಣ ದೇಸಾಯಿಯವರಿಗೂ ನೀವೆಲ್ಲರೂ ಹಸ್ತವನ್ನು ನೀಡಬೇಕೆಂದು ನಾನು ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಹಾಗೆ ಈ ಮೂಲಕ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತುಂಬಾ ಧನ್ಯವಾದಗಳು ಗಂಗಾದೇವಿ ಅವರಿಗೆ. ಈಗ ನಮ್ಮ ಗಣಿದಣಿಗಳಾಗಿರ್ತಕ್ಕಂಥ ಶ್ರೀ ಸುಬ್ಬರೆಡ್ಡಿ ಅವರು ಕೂಡ ವೇದಿಕೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಸುಬ್ಬರೆಡ್ಡಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಮಹಾಜನಗಳೇ, ಎಲ್ಲರಿಗೂ ನಮಸ್ಕಾರ. ರೈತನೇ ದೇಶದ ಬೆನ್ನೆಲುಬು ಅಂತ ಶ್ರುತಿ ಸಾರುತ್ತಿರುವಾಗ ಆ ರೈತನೇ ಇಂಥ ಪರಿಸ್ಥಿತಿ ನೋಡಿ ನನಗೆ ದುಃಖವಾಗುತ್ತದೆ. ಹೌದಪ್ಪ, ನೋಡ್ರಿ ಅಪ್ಪ, ಎಷ್ಟು ಬಂದ ನಮ್ಮ ದೇಶ ಇರ್ಕೋಣ ನೀರು. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಸರ್ವಜ್ಞನವರ ವಾಣಿ ನೆನಪಿಸಿಕೊಂಡು ರಾಜಕಾರಣಿಗಳಂತೆ ಸುಳ್ಳು ಆಶ್ವಾಸನೆ ಕೊಡುವ ವ್ಯಕ್ತಿಯಲ್ಲ ಈ ಸುಬ್ಬರೆಡ್ಡಿ. ಮಾತು ಕೊಟ್ಟರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಎಂಬುವಂತೆ ಇಂದು ತಮಗೆ ಮಾತು ಕೊಡುತ್ತೇನೆ. ಮುಂದಿನ ತಿಂಗಳಲ್ಲಿ ರೆಡ್ಡಿ ಕಾಲೋನಿ ಅಂತ ಹೆಸರಿಟ್ಟು ಪ್ರತಿಯೊಬ್ಬರಿಗೂ ಒಂದೊಂದು ಶಾಶ್ವತವಾಗಿ ಮನೆ ಕಟ್ಟಿಸಿ ಕೊಡ್ತೇನೆ ಅಂತೇಳಿ ನನ್ನ ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತುಂಬ ಧನ್ಯವಾದಗಳು ಗಣಿದಣಿಗಳಾಗಿರ್ತಕ್ಕಂಥ ಸುಬ್ಬರೆಡ್ಡಿ ಅವರಿಗೆ. ಈಗ ನಮ್ಮ ದೇಸಾಯಿ ಅವರು ಈ ವೇದಿಕೆಯನ್ನು ಉದ್ದೇಶಿಸಿ ನೀಲಕಂಠ ದೇಸಾಯಿ ಕೂಡ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಆ ದೇಸಾಯಿರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮೂರಿನ ಸುತ್ತಮುತ್ತ ರೈತ ಬಾಂಧವರೇ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಎಂಬಂತೆ ಮೇಟಿ ಹಿಡಿದ ಕೈ ಈ ದೇಶವನ್ನೇ ಹಾಳಲು ಬರುವಂಥ ತೋರಿಸಿಕೊಟ್ಟ ಮಣ್ಣಿನ ಮಕ್ಕಳೇ, ಸರ್ಕಾರ ತೆಗೆದಿರುವ ಗಂಜಿ ಕೇಂದ್ರದಲ್ಲಿ ತುತ್ತು ಅನ್ನಕ್ಕಾಗಿ ಪರದಾಡುತ್ತ ನೋಡಿದರೆ ನನಗೆ ತುಂಬ ಸಂಕಟವಾಗುತ್ತೆ. ಮಹಾಜನಗಳೇ, ಈ ದೇಸಾಯಿ ಜೀವಂತ ಇರುವವರೆಗೂ ತಾವು ಹೆದರಬೇಕಾಗಿಲ್ಲ. ಈ ನನ್ನ ಹತ್ತಿರ ತೆಗೆದುಕೊಂಡ ಎಲ್ಲ ರೈತರ ಸಾಲ ಮನ್ನಾ ಮಾಡುತ್ತೇನೆ. ತಾತ್ಪರ್ಯವಾಗಿ ಅಕ್ಕಿ, ಗೋಧಿ, ಅರಿವೆ ಎಲ್ಲ ವ್ಯವಸ್ಥೆ ಮಾಡಿಕೊಡುತ್ತೇನೆ. ತಮ್ಮ ಆತ್ಮಾಭಿಮಾನವನ್ನು ಬಿಟ್ಟು ನನ್ನ ಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇಷ್ಟು ಹೇಳಿ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಕರ್ನಾಟಕ ಮಾತು. ತುಂಬ ಧನ್ಯವಾದಗಳು ನೀಲಕಂಠ ದೇಸಾಯಿ ಅವರಿಗೆ. ನೀಲಕಂಠ ದೇಸಾಯಿ ಅವರಿಗೆ, ನೀಲಕಂಠ ದೇಸಾಯಿ ಅವರಿಗೆ ಜಯವಾಗಲಿ. ಮುಂದಿನ MLA ಅವರಿಗೆ ಅಂದ್ರಲ್ಲೇ ಬೋಸುಡಿಕೆಗಳು. ಈಗ ನಮ್ಮ ದೇಸಾಯಿಯವ್ರ ತಂಗಿ ಗಂಗಾದೇವಿಯವರು ಕೂಡ ಈಗ ಈ ಸಂತ್ರಸ್ತರಿಗೆ ಅರಿವಿ ಹಂಚಲಿ ಧಾನ್ಯಗಳನ್ನು ಎಲ್ಲ ಬಟ್ಟೆಯನ್ನು ದಾನ ಕೊಡಬೇಕಾಗಿ ಎಲ್ಲ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಗಂಗಾದೇವಿ. ನಿಲ್ಲಿಸಿ ನಿಮ್ಮ ನಾಟಕವನ್ನು. ಯಾರು? ಶ್ರೀಕಾಂತಪ್ಪನವರ? ಭಾರತಮ್ಮ, ನಿನ್ನನ್ನು ಈ ಸಭೆಗೆ ನಾನು ಕರೆಸ್ಬೇಕಾಗಿತ್ತಪ್ಪ.
ಏನು ಆದ್ರೆ ಸಂಕಟ ತಾಳಲಾರದೆ ಅವಸರದಲ್ಲಿ ಮುಗಿಸ್ಬಿಟ್ಟಪ್ಪ. ನೋಡ್ತಮ್ಮ, ಬಂದಿದ್ದಿ, ಈಗೇನು ತಪ್ಪಾಗಿಲ್ಲ. ನೀನು ಸಾಲಾಗಿ ನಿಂತು ಅರಿವಿ ತೆಗೆದುಕೊಂಡು ಹೋಗ. ಬದ್ಮಾಸ್, ಯಾರೆದರಿಗೆ ನಿಂತು ಮಾತನಾಡುತ್ತಿರುವೆ ಎಂದು ಎಚ್ಚರವಿರಲಿ. ಇದೇನ್ರಿ ದಣರ, ಇವ್ರು ಶಿವ ಪೂಜೆ ಕಡ್ಡಿ ವಹಿಸಿರಲ್ರಿ ಅಪ್ಪ. ನೋಡಿ ಜನಗಳೇ, ನೀವು ತಿಳಿದುಕೊಂಡಿರುವ ಹಾಗೆ ನಿಜವಾದ ದಾನಿಗಳಲ್ಲ ಇವರು. ದಾನ ಧರ್ಮದ ಹೆಸರಿನಲ್ಲಿ ನಾಟಕವಾಡುವ ನರಪಿಸಾಚಿಗಳು. ಮನೆ ಕಟ್ಟಿಸಿಕೊಡ್ತೀವೆಂದು ಸುಳ್ಳು ಹೇಳಿ ಚಿಲ್ಲರೆ ಬಿಡಿಗಾಸಿನ ಅರಿಬೆ ಅಂತೇಳಿ ದಾನ ಮಾಡಿ ನಿಮ್ಮಿಂದ ಖಾಲಿ ಪತ್ರಕ್ಕೆ ಸಹಿ ಪಡೆದು ನಿಮ್ಮಿಂದಲೇ ನಿಮ್ಮವರನ್ನು ಬಲಿಪಶು ಮಾಡುತ್ತೇನೆ. ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ಇವರು ಮಾಡುವ ದಾನ ಯಾರು ತೆಗೆದುಕೊಳ್ಳಬೇಡಿ ಎಂದು. ಇದೇನ್ರಿ ದಣ್ಯರ, ಅಲ್ಲ ಸದ್ದಾಮ್ ಹುಸೇನ್ ಅಮೇರಿಕಕ್ಕೆ ಬಾಂಬ್ ಹಾಕಿದ್ದಂತ, ಇವು ನಮ್ಮ ಸರ್ಕಾರಕ್ಕೆ ಬಾಂಬ್ ಹಾಕಕ್ಕೆ ಬಂದನಲ್ರಿ ಅಂತೀನಿ. ಲೇ ಬಡ ಭಿಕಾರಿ, ಯಾವ ಜನತೆ ನೀರಿನೆಂದು ಮರೆಯುತ್ತೀಯೋ ಅದೇ ಜನ ಈಗ ನನ್ನ ಹಿಂದೆ ಇದ್ದಾರೆ. ಈ ದೇಸಾಯಿ ಬಡವರು ಒರೆಸೋ ಕಣ್ಣೀರಿಸೋ ಕಣ್ಮಣಿ. ನಿನ್ನಂತ ತಿರುಕನಿಗೇನು ಗೊತ್ತು ಈ ಕೋಟ್ಯಾಧೀಶನ ಕರಮತ್ತು. ಆ ಪುಣ್ಯ ಎಲ್ಲ ಪುಸ್ತಕದಲ್ಲಿ, ದೊಡ್ಡಿದ್ದವನೇ ದುನಿಯಾ ಮೇಲೆ. ಲೇ ತಿರುದು ತಿನ್ನುವ ತಿರುಕ, ಕೇವಲ ಜನನಾಯಕನಾದರೆ ಸಾಲದು. ಜನರ ಕಷ್ಟ ಸುಖ ಹಂಚಿಕೊಳ್ಳಬೇಕಾದರೆ ಕೈ ತುಂಬ ಕ್ಯಾಸು ಬೇಕು. ಅದು ನನ್ನಲ್ಲಿಲ್ಲ. ಆಗ ನಾನು ಲಕ್ಷ್ಮೀ ಪುತ್ರ, ದಣಿ ಅಂತ ಬಂದವರಿಗೆ ದಯ ತೋರುವ ಕರುಣಾಮೂರ್ತಿ. ಲೇ ಬಡ ಬಿಕಾರಿ ಶ್ರೀಕಾಂತ, ಕ್ಯಾಶ್ ಇದ್ರೇನೆ ದೇಶ ಹಾಳಕ್ಕಾಗೋದು ಅಂತ ಈಗಲಾದ್ರೂ ಗೊತ್ತಾಯ್ತೇನೋ ಹುಚ್ಚ? ನಾವೆಲ್ಲರೂ ಜನರ ಕಲ್ಯಾಣಕ್ಕಾಗಿ ದುಡಿಯುತ್ತಿರುವ ಜನನಾಯಕರು ಕಣೋ. ಮುಚ್ಚು ಬಾಯಿ ನಾಯಿಗಳೇ, ದುಡ್ಡು ಕೊಟ್ಟು ಜೈಕಾರ ಹಾಕಿಸಿಕೊಂಡ ಮಾತ್ರಕ್ಕೆ ಸತ್ಯವೆಂದು ಹೆಮ್ಮೆಯಿಂದ ಮೆರೆಯಬೇಡಿರು. ಬೂದಿ ಮುಚ್ಚಿದ ಕೆಂಡವಿದ್ದಂತೆ ನಿಜವೆಂಬ ಮುತ್ತಿನ ಪ್ರಕಾಶಕ್ಕೆ ಸುಳ್ಳೆಂಬ ಕಪ್ಪು ಬಣ್ಣ ಲೇಪಿಸಿದರೆ ನಿಜವೆಂಬ ಸತ್ಯವೆಂಬ ಶಿಖರದ ಬೆಳಕು ಶಿಖರವಿರುತ್ತದೆ ವಿನಃ ಕುಂಠಿತವಾಗಲಾರದು. ಇಂದು ನೀವು ಈ ಕುಂತ ಜನರಿಗೆ ಮೋಸ ಅನ್ಯಾಯ ಮಾಡಿದರೆ ನಿಮ್ಮನ್ನು ವಾದ್ದು ಬುದ್ಧಿ ಕಲಿಸುವೆ ಎಚ್ಚರ. ಎಚ್ಚರ ಹೇಳುವೆ ಲುಚ್ಚ. ರಾಜಕೀಯದಲ್ಲಿ ನೀನಿನ್ನು ಒಂದು ಒದ್ದರೆ ಬಿಚ್ಚುವುದು ನಿನ್ನ ಕಚ್ಚ. ಬಡ ಕಾಲದ ಇಲ್ಲಿ ಬೆಕ್ಕಿಗೆ ಗಂಟೆ ಕಟ್ಟಲು ಸಾಧ್ಯವೇ? ಇಲ್ಲ, ಖಂಡಿತ ಸಾಧ್ಯವಿಲ್ಲ. ಅನ್ಯಾಯದ ವಿರುದ್ಧ ಹೋರಾಡುವ ಸಿಂಧೂರ ಲಕ್ಷ್ಮಣನಾದರೆ ಈ ದೇಸಾಯಿಯ ಗುಂಡೇಟಿಗೆ ಬಲಿಯಾಗುವುದು ಖಚಿತ. ಲೇ ಶ್ರೀಕಾಂತ್, ಆನೆಯೊಂದಿಗೆ ಯುದ್ಧ ಮಾಡಿ ಆಡು ಗೆಲ್ಲಕ್ಕಾಗುತ್ತೇನೋ? ಅದೇ ರೀತಿ ಮಂಜಾರ ಪರ್ವತವನ್ನು ಹೊತ್ತ ಹನುಮಂತ ರೀತಿ ನಮ್ಮ ಮುಂದೆ ಸಾಹಸ ತೋರ್ಬೇಡ. ಕಾಸಿದ್ರೆ ಕೈಲಾಸ, ಇಲ್ಲ ಅಂದ್ರೆ ವನವಾಸ. Mind it. ಅಧಿಕಾರದ ಅಮಲಿನಲ್ಲಿ ಮಾತನಾಡುತ್ತಿರುವ ಸಿರಿತನದ ಸೊಕ್ಕಿನ ಹೆಣ್ಣೆ, ಸಿರಿತನದ ಪದದಲ್ಲಿ ಹದ್ದು ಮೀರಿ ಮಾತನಾಡುತ್ತಿರುವ ನಿನ್ನಂತ ಚಂಬದ ಕೋಳಿಯ ರೆಕ್ಕೆಯ ಪುಕ್ಕ ಮುರಿದು ತಂದೂರಿ ಚಿಕನ್ ಮಾಡಿ ತಿನ್ನುವುದು ಹೇಗೆಂಬುದು ನನಗೆ ಚೆನ್ನಾಗಿ ಗೊತ್ತು. ಕೈಗೆ ಬೆಳೆ ತೊಟ್ಟಿರುವ ಹೆಂಡಿಗೆ ಇಷ್ಟೊಂದು ಸಿಟ್ಟಿರಬೇಕಾದರೆ ಇನ್ನು ಡಬಲ್ ಡಿಗ್ರಿ ಓದಿ ದೇಶ ತಿರುವಿ ರಾಜಕೀಯ ಮಾಡುವ ಈ ರಾಜಕುಮಾರನಿಗೆ ಇನ್ನೆಷ್ಟಿರಬೇಡ ಗಂಗಾ. ಈ
ನಿನ್ನ ಅಧಿಕಾರ ಈ ಜನರಿಗೆ ನೀಡಿದ ಭಿಕ್ಷೆ. ಇಂಥ ಜನರಿಗೆ ಏನಾದರೂ ಮೋಸ ಮಾಡಿದರೆ ನಿಮ್ಮ ರುಂಡ ಚಂಡಾಡು ಬಿಡುವೆ ಎಚ್ಚರ. ಡಿಗ್ರಿ ಓದಿದ ದಟ್ಟ ಸೋಳ ಮಗನೇ, ಈ ರಾಜಕೀಯದಲ್ಲಿ ನನ್ನ ತಲೆ ಕೂದಲೇ ಬೆಳ್ಳಗಾಗಿರುವಾಗ ನಿನ್ನಿಂದ ಪಾಠ ಕಲಿಯೋ ಅವಶ್ಯಕತೆ ನನಗಿಲ್ಲ. ಹಣ ಕೊಟ್ಟರೆ ಹೆಣ ಕೂಡ ಬಾಯ್ತರು. ಈ ಕಾಲದಲ್ಲಿ ನಿನ್ನಂತ 100 ಡಿಗ್ರಿ ಕೊಳ್ಳುವ ಕೆಪಾಸಿಟಿ ಇದೆ ಈ ದೇಸಾಯಿಗೆ. ಮನಿ ಪವರ್ ಮುಂದೆ ನಿನ್ನ ಡಿಗ್ರಿ ಪವರ್ ಏನು ಮಾಡಲು ಸಾಧ್ಯವಿಲ್ಲ. ಹೊರಟು ಹೋಗು ಇಲ್ಲಿಂದ. ಇಲ್ಲವಾದರೆ ದೇವರಿಗೆ ಬಿಟ್ಟ ಹರಿಕೆಯ ಕುರಿ ಅಂತಾದಿತ್ತು ಎಚ್ಚರ. ಬೇಡೋ ತಮ್ಮ, ಈ ನಮ್ಮ ದೇಸಾಯಿ ಅವ್ರು ನೋಡಿ ಸುತ್ತ 10 ಹಳ್ಳಿ ಜನ ಎದುರಿ ನೋಡ್ಗ ಕತ್ಯಾರ. ಅಂದರೆ ನಿನ್ನ ಮಾತಿನ ಅರ್ಥ ನೋಡಪ್ಪ ಪುಣ್ಯಾತ್ಮ, ದುಡ್ಡಿದ್ದವ್ರು ಏನು ಮಾಡಿದ್ರು ದಕ್ತೈತಿ ಈಗಿನ ಕಾಲದಾಗ. ನೋಡ್ತಮ್ಮ, ಇವರು ಸುತ್ತ 10 ಹಳ್ಳಿಗೆ ಮಿನಿ ಸರ್ಕಾರ ಇದ್ದಂಗ. ಒಚ್ಚು ಬಾಯಿ ಬದ್ಮಾಸ್, ಅಹಂಕಾರದಿಂದ ಬೆವರು ಸುರಿಸಿ ಗಳಿಸಿಟ್ಟ ಆಸ್ತಿಯನ್ನು ಲಪಟಾಯಿಸಿ ನಿಮ್ಮ ಸ್ವಾರ್ಥ ಸಾಧಿಸಿಕೊಳ್ಳಲು ನಿಮ್ಮಂಥ ಲಪಂಕರಿಗೆ ಮತ್ತು ಬುದ್ಧಿ ಕಲಿಸುವೆ. ಪ್ರಸಂಗ ಬಂದರೆ ನಿಮ್ಮ ಹೊಟ್ಟೆಯ ಕರಳು ಹರಿದು ಮಾಲೆ ಧರಿಸುವ ಉಗ್ರ ನರಸಿಂಹನಾಗುವೆ. ಹೇ ಬಡ ಭಿಕಾರಿ ಶ್ರೀಕಾಂತ್, ಬೆಂಕಿ ಎದುರು ನಿಂತು ಹುಲ್ಲು ಕಡ್ಡಿ ಅಂತಾದಿತ್ತು ನಿನ್ನ ಸ್ಥಿತಿ. ತಲೆ ಗಟ್ಟಿ ಇದೆ ಅಂತ ಬಂಡೆಗಲ್ಲಿಗೆ ಆಯುವ ಪ್ರಯತ್ನ ಮಾಡಬೇಡ. ಸುಮ್ಮನೆ ಹೊರಟು ಹೋಗು. ಇಲ್ಲವಾದರೆ ಒದ್ದು ಜೇಲು ಕಂಬಿ ಎಣಿಸುವಂತೆ ಮಾಡುವೆ ಎಚ್ಚರ. ಆರಾಮ್ ಕೋರ್ ನನ್ನ ಮಕ್ಕಳೇ, ನಿಮ್ಮಂತ ಚೋರರಿಗೆ ಒಂದು ಕಾಲವಿದ್ದರೆ ನನ್ನಂತ ಸೂರನಿಗೆ ಒಂದು ಕಾಲ ಬಂದೇ ಬರುತ್ತದೆ. ಒಂದು ಮಾತು ಹೇಳುವೆ, ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಳ್ಳಿ. ಮೋಸಗಾರನನ್ನು ಮೋಸದಿಂದ ಜಯಿಸಬೇಕೆಂದು ಶ್ರೀಕೃಷ್ಣ ಹೇಳ್ತಾನೆ. ಏನು ಅರಿಯದ ಈ ಮುಗ್ಧ ಜನರನ್ನು ಮಳ್ಳು ಮಾಡಿ ಅವರಿಗೆ ಮೋಸ ಮಾಡಬಹುದು, ಆದರೆ ಈ ಶ್ರೀಕಾಂತನಿಗೆ ಮೋಸ ಮಾಡಲು ಸಾಧ್ಯವಿಲ್ಲ. ಏ ದೇಸಾಯಿ ಸುಬ್ಬರೆಡ್ಡಿ, ನೀವು ಮಾಡಿದ ಅನ್ಯಾಯ ಅಕ್ರಮವನ್ನು ಬಯಲಿಗೆಳೆದು ಈ ಜನತೆಗೆ ನ್ಯಾಯ ಕೊಡಿಸಿ ಜನನಾಯಕನಾಗದಿದ್ದರೆ ನನ್ನ ಹೆಸರು ಸಿಂಹದ ಮರಿ ಶ್ರೀಕಾಂತನೇ ಅಲ್ಲ. ಜಯವಾಗಲಿ, ಜಯವಾಗಲಿ, ರೆಡ್ಡಿ ಅವರಿಗೆ ಜಯವಾಗಲಿ, ದೇಸಾಯಿ ಅವರಿಗೆ ಜಯವಾಗಲಿ. ರೀ ಸ್ವಾಮಿ ಬನ್ರಿ, ಕೆಲಸ ಬಿಟ್ಟು ಹೊತ್ತು ತಲೆ ಮೇಲೆ ಬಂತು. ಬೆಳಗ್ಗೆಯಿಂದ ಒಂದು ಹನಿ ನೀರು ಕೂಡ ಸಹಿತ ಮುಟ್ಟಿಲ್ಲ. ನೀವು ಊಟ ಮಾಡುವಂತೆ ಬನ್ರಿ. ಆಯ್ತು ಪಾರ್ವತಿ, ಈಗಲೇ ಬಂದೆ. ಅಲ್ಲ, ಮುಖದಲ್ಲಿ ಎಷ್ಟು ಬೇವ್ತಾ ಇದ್ದೀರಲ್ಲ ನೀವು. ತಡ್ರಿ ಸ್ವಲ್ಪ. ಸ್ವಾಮಿ, ಕೈ ತೊಳ್ಕೊಗೋತ್ರಿ, ಬರ್ರಿ ಕೈ ತರ್ರಿ ಇಲ್ಲಿ. ಇದೇನ್ರಿ ನಿಮ್ಮ
ಆಗ್ತಾ ಬರ್ತಿದ್ದಿಲ್ಲ ಸ್ವಾಮಿ. ನಿಮಗೆ ನೋವು ಆಗ್ತಿಲ್ವೇಳಿ? ಇರ್ಲಿ ಬಿಡು ಪಾರ್ವತಿ, ಇದು ಎಲ್ಲ ಮಾನು ಹೊಟ್ಟೆ ತಾಳ ಆಗ್ತದೆ, ಊಟ ಬಡಿಸು ಬಾರೆ. ಸ್ವಾಮಿ, ನನಗೆ ಗೊತ್ತ್ರಿ ನಿಮ್ಮ ಮನಸ್ಸಿನಲ್ಲಿ ನೋವು ಎಂಥದ್ದು ಅಂತ ನನಗೆ ಗೊತ್ತ್ರಿ. ಯಾಕಂದ್ರೆ ಆ ದೃಷ್ಟ ಶ್ರೀಮಂತ ಕೆಟ್ಟ ಕೃತಿಗೆ ಒಳಗಾಗಿ ನಿತ್ಯ 10 ಜನರಿಗೆ ಕೂಲಿ ಕೊಡುವ ಆದರ್ಶ ರೈತರ್ರಿ ನೀವು. ಇಂದು ಮತ್ತೊಬ್ಬರ ಹೊಲದಲ್ಲಿ ಕೆಲಸ ಮಾಡ್ತಿರುವುದು, ದುಡಿತಿರುವುದು ನಾನು ನೋಡಲಾರೆ ಸ್ವಾಮಿ. ನನ್ನ ಕಣ್ಣಾರೆ ನೋಡಲಾರೆ ಸ್ವಾಮಿ, ನೋಡಲಾರೆ. ಅದಕ್ಕೆ ಪಾರ್ವತಿ ವಿಧಿ ಅನ್ನುವರು. ಅಂದರೆ ನಿಮ್ಮ ಮಾತಿನ ಅರ್ಥ? ನೋಡು ಪಾರ್ವತಿ, ಆ ವಿದ್ಯಾಟಕ್ಕೆ ಒಳಗ ಜಗತ್ತಿನಲ್ಲಿ ಯಾರು ಉಳಿದಿಲ್ಲ. ಹಿಂದೆ ವಿಶ್ವಾಮಿತ್ರ ಕೋಪಾಗ್ಯಕ್ಕೆ ಸಿಲುಕಿ ಸತ್ಯ ಜೊತೆ ತನ್ನ ಹೆಂಡತಿ ಮಕ್ಕಳು ಮಾಡಿ ಸುಡುಗಾಡಕ್ಕಿಲ್ಲವೇ? ಅದಲ್ಲದೆ ಸರಿಗಳ ಕಾಟಾಗಿ ರಾಜ ವಿಕ್ರಮಾದಿತ್ಯ ತನ್ನ ಕೈ ಕಾಲನ್ನು ಕಡಿದುಕೊಂಡು ಕಾಣದಂತೆ ಜೀವಿಸಿದ. ಅಂದಾಗ ಆ ವಿಧಿ ಅಂದಾಗ ರಾಜ ಮಹಾರಾಜರಿಗೆ ಬಿಟ್ಟಿಲ್ಲ, ನಮ್ಮಂತರ ಪಾಡ್ಯರು ಪಾರ್ವತಿ, ನಮ್ಮಂತರ ಪಾಡ್ಯರು. ಆದ್ರೆ ನಾವು ಮಾಡಿದ ತಪ್ಪಾದ್ರೆ ಏನಿದೆ ಹೇಳಿ ಸ್ವಾಮಿ. ನಮಗೆ ಯಾಕೆ ಈ ರೀತಿ ಶಿಕ್ಷೆ ನಮಗೆ ಯಾಕೆ ಹೇಳಿ? ದುಃಖಿಸಬೇಡ ಪಾರ್ವತಿ, ದುಃಖಿಸಬೇಡ. ಹೊರಗಲ್ಲಿಗೆ ಹಚ್ಚಿದಾಗಲೇ ಗೊತ್ತಾಗೋದು ಬಂಗಾರದ ಬೆಲೆ. ಗಂಧದ ಕೊಟ್ಟು ತೆವದಾಗಲೇ ಗಂಧದ ಪರಿಮಳ ಬೀರುವುದು. ಕಷ್ಟ ಸುಖ ಅನುಭವಿಸಿದಾಗಲೇ ಜೀವನದ ಬೆಲೆ ಗೊತ್ತಾಗುವುದು. ಆ ದೇವರ ದುಷ್ಟರಿಗೆ ಸಾಕಷ್ಟು ಸಿರಿತನ ಕೊಟ್ಟು ಕೊನೆಗೆ ಕೈ ಬಿಡುವನು. ಆದರೆ ನಮ್ಮಂತ ಬಡವರಿಗೆ ಸಾಕಾದಷ್ಟು ಕಷ್ಟಗಳು ಕೊಟ್ಟ ಕೊನೆಗೆ ಕೈ ಹಿಡಿದು ಮೇಲೆ ಎತ್ತುವನು. ನೋಡು ಪಾರ್ವತಿ, ಆ ದುಷ್ಟ ದೇಶ ತನ್ನ ತಪ್ಪು ತನವಾಗ ಅರಿವಾಗಿ ನಮ್ಮ ಭೂಮಿಗಳಿಗೆ ಕೊಡೋ ಕಾಲ ಬಂದೇ ಬರ್ತದೆ ಪಾರ್ವತಿ. ನಾವು ಅಲ್ಲಿವರೆಗೆ ದುಡಿದು ತಿನ್ನೋಣ ಪಾರ್ವತಿ, ದುಡಿದು ತಿನ್ನೋಣ. ಬೇಡ ಸ್ವಾಮಿ, ಬೇಡ. ನಿಮ್ಮ ಕೈಯಲ್ಲಿಂದ ಬರುವ ರಕ್ತವನ್ನು ನೋಡಿ ನನ್ನ ಹೊಟ್ಟೆಯಲ್ಲಿ ಸಂಕಟವಾಗ್ತಾ ಇದೆ ಸ್ವಾಮಿ. ಮಹಾರಾಜರಂತಿರುವ ನೀವು ಇಂದು ಕೊಳುಕು ಬಟ್ಟೆಯನ್ನು ನೋಡಿ ಆರೆ ಹೊಟ್ಟೆಯಿಂದ ನೀವು ಜೀವನವನ್ನು ಸಾಗಿಸ್ತಾ ಇದ್ರಲ್ಲ, ನಿಮ್ಮನ್ನು ನೋಡಿ ನನಗೆ ತುಂಬ ನೋವು ಆಗ್ತಾ ಇದೆ ಸ್ವಾಮಿ, ನೋವು ಆಗ್ತಾ ಇದೆ. ಒಂದು ಮಾತು ಹೇಳಿ ಪಾರ್ವತಿ, ಚೆನ್ನಾಗಿ ನೆನಪಿಟ್ಟುಕೋ. ಹೇಳಿ, ಅದ್ಯಾವ ಮಾತು? ಸತ್ಯರ್ಚದ ಸುಡುಗಾಡು ಕಾಯುವಾಗ ಹೇಳಿದಂತೆ ನಾನು ಆಗಲೂ ಅರಸ, ಈಗಲೂ ಅರಸ ಅಂತ. ನಾನು ಅಷ್ಟೇ ಪಾರ್ವತಿ, ತಿಂಡಿ ಹಚ್ಚಿ ದುಡಿಸಿಕೊಂಡಿರುವಂತ ರೈತ. ಈಗ ಮತ್ತೊಬ್ಬರ ಕೈಯಲ್ಲಿ ಆಗಿ ದುಡಿಯುವ ರೈತ ಪಾರ್ವತಿ, ಆಗಿ ದುಡಿಯುವ ರೈತ. ಬೇಡಿ, ಮುಂದೆ ಉಚ್ಚರಿಸಬೇಡಿ. ನಿಮ್ಮ ಮಾತು ಕೇಳಿದ್ರೆ ಗಾಯದ ಮೇಲೆ ಬರ ಎಳೆದಂತಾಯ್ತು ನಿಮ್ಮ ಮಾತು. ತಪ್ಪು ತಿಳಿ ಪಾರ್ವತಿ, ನಿಜ ಇದೆ ನನ್ನ ಮಾತು. ಆಗಿ ದುಡಿ ಅರಸನಾಗಿ ಉಣ್ಣಬಲ್ಲೆ ಎಂಬಂತೆ. ನೋಡು ಪಾರ್ವತಿ, ನನ್ನ ತಮ್ಮನಿಗೆ ಸಾಕಷ್ಟು ನೋಡು ಪಾರ್ವತಿ, ನನ್ನ ತಮ್ಮನಿಗೆ ಡಿಗ್ರಿ ಓದಿಸಿ ಪಾಸ್ ಮಾಡಿಸಿವೆ. ಇಂದಲ್ಲ ನಾಳೆ ದೊಡ್ಡ ನೌಕರಿ ಸಿಕ್ಕ ಮೇಲೆ ನಾವೆಲ್ಲ ರಾಜ ಮಹಾರಾಜ ಅಂತ ಕರೆಯೋಣ. ಇನ್ನು ಮೇಲೆ ಯಾವತ್ತೂ ದುಃಖಿಸ. ಆಯ್ತು ಸ್ವಾಮಿ. ನನ್ನ ಮೈದಿನ ಶ್ರೀಕಂತ ತನ್ನ ಸ್ನೇಹಿತನ ಹತ್ರ ಹೋಗಿದ್ದಾನೆ. ಹಣ ತೆಗೆದುಕೊಂಡು ಬಂದು ನಮ್ಮ ಹೊಲದ ವ್ಯವಹಾರವನ್ನು ಮಾತಾಡ್ತೀನಿ ಅಂತ ಹೇಳಿ ಹೋಗಿದ್ದನ್ರಿ. ಹೇಳಿ ಹೋಗಿ ಇಂದಿಗೆ 4 ದಿನವಾಯಿತು, ಇನ್ನೂ ಬಂದಿಲ್ಲ ನನ್ನ ಮೈದುನ. ಎಲ್ಲಿದ್ದನೋ ಏನು ಮಾಡ್ತಾ ಇದ್ದನೋ ನನಗೊಂದು ತಿಳಿತಾ ಇಲ್ಲ ಸ್ವಾಮಿ. ಬರ್ತಾರೆ ಬಿಡು ಪಾರ್ವತಿ, ಹೊಟ್ಟೆ ತಾಳ ಆಗ್ತದೆ, ಊಟ ಬಿಡಿಸು ಬಾರೆ. ನಿಮ್ಮ ಇಷ್ಟದಂತೆ ಆಗಲಿ ಸ್ವಾಮಿ. ಹಾ ಪಾರ್ವತಿ, ಊಟಕ್ಕಿಂತ ಮುಂಚೆ ಮತ್ತೇನು ಬೇಕು? ಒಂದು ನಿನ್ನ ಮೊದಲ ಕಂಠದಿಂದ ಈ ಮುತ್ತು ನೀಡಬಾರದೆ? ಆಯಿತು ಮಹಾರಾಜ.
ಚಂದ್ರಮುಖಿ ಆ ಚಂದ್ರಮುಖಿ ಸೋದರಿ ಪ್ರೇಮ ಸಖಿ ಚಂದ್ರಮುಖಿ ಆ ಚಂದ್ರಮುಖಿ ಸೋದರಿ ಪ್ರೇಮ ಸಖಿ ಪ್ರಣಯಕ್ಕೆ ಶೋಭಾನವೇ ಪಾರ್ವತಿ, ನೀನು ಮನೆಗೆ ನಾನು ಸ್ವಲ್ಪ ಕೆಲಸ ಇದೆ, ಮುಗಿಸಿಕೊಂಡು ಬರುವೆ. ಆಗ್ಲಿ ಸ್ವಾಮಿ, ಆದಷ್ಟು ಬೇಗ ಸಂಜೆ ಮನೆಗೆ ಬಂದ್ಬಿಡಿ. ನಿಲ್ಲು ಪಾರ್ವತಿ, ನಿಲ್ಲು. ಯಾರೇ ನೀನು? ಓಹೋ, ಸುಬ್ಬಾರೆಡ್ಡಿ ಅಲ್ಲೋ. ನನ್ನನ್ನು ನಿಲ್ಲಿಸಿದ್ದು ಕಾರಣವೇನು? ಏ ಕಾರಣವಿಷ್ಟೇ ಪಾರ್ವತಿ. ಗಂಡನೇ ದೇವರೆಂದು ಗಾಣದೆತ್ತಿನಂತೆ ಸದಾ ಬಡತನದಲ್ಲಿ ಬಳಲುವುದಕ್ಕಿಂತ ಈ ಕೋಟ್ಯಾಧೀಶ್ವರನ ಮನದರ್ಶಿ ಆದರೆ ನಿನ್ನನ್ನು ಮಾರಾಣಿಯಂತೆ ನೋಡಿಕೊಳ್ಳುವೆ. ಮುಚ್ಚ ಬಾಯಿ ನಾಯಿ. ನಾಯಿಯಂತೆ ಕಂಡ ಹೆಣ್ಣು ಮಕ್ಕಳಿಗೆ ಕಾಮದಾಟ ಕರೆಯಲು ನಾಚಿಕಾಗುತ್ತಿಲ್ವೇ ನಿನ್ನ ಜನ್ಮಕ್ಕೆ? ಏ, ಇವಳು ಪಾರ್ವತಿ ಗಂಡೊಳ ಗರತಿ ಕಣ ಇವಳು. ಪಾರ್ವತಿ ಪತಿರುತಿ ಎಂದು ಪ್ರಮಾಣ ಮಾಡಿ ಪರ ಪುರುಷನ ಆಲಿಂಗನ ಸವಿದು ಗಂಡನೊಂದಿಗೆ ಬಣ್ಣದ ಮಾತು ಹೇಳುವ ಗರತೆರಷ್ಟಿಲ್ಲ ಈ ಸಮಾಜದಲ್ಲಿ. ಅಂದಾಗ ಎಲ್ಲಿದೆ ಗರತಿ ಎನ್ನುವ 3 ಅಕ್ಷರದ ಮಹತ್ವ? ಮುಚ್ಚ ಬಾಯಿನ. ಗರತಿ ಎಂಬ ಶಬ್ದವನ್ನು ಕಾಯ್ದ ಕಬ್ಬಿಣ ಇದ್ದಂತೆ. ಈ ಕಾಯ್ದ ಕಬ್ಬಿಣ ಮುಟ್ಟಲು ಹೋದ್ರೆ ಸುಟ್ಟು ಬೂದಿಯಾಗಿ ಹೋತೀಯ, ಎಚ್ಚರವಿರಲಿ. ಅಲ್ಲೋ ಏ ಸುಬ್ಬಾರೆಡ್ಡಿ, ಪತಿವರ್ತೆ ಪ್ರಕಾಶವನ್ನು ಕಪ್ಪು ಹಚ್ಚಲು ಬಂದ ಪ್ರಯತ್ನ ಮಾಡ್ದ. ಆ ಲಂಕೇಶ್ವರ ರಾವಣ ಸಾವಿಗೆ ಈಡಾಗ್ಲಿಲ್ವೇನೋ? ನೀನ್ ಯಾವ ಲೆಕ್ಕನೋ ಅದರಲ್ಲಿ? ಸಿಕ್ಕ ಹೆಣ್ಣು ಮಕ್ಕಳಿಗೆ ಕಾಮದಾಟ ಕರೆಯಲು ಬಂದದಾದ್ರೆ
ನಿನಗೆ ನನ್ನ ಚಪ್ಪಲಿಯಿಂದ ಪೂಜೆ ಮಾಡಬೇಕಾಗುತ್ತೆ. ಲೇ ಮುಚ್ಚು ಬಾಯಿ ಬಡ ಬಿಕರಿ ಎಣ್ಣೆ. ಕೈಗೆ ಬಡ ತೊಟ್ಟ ಎಣ್ಣಿಗೆ ಇಷ್ಟೊಂದು ಸೊಕ್ಕಿರಬೇಕಾದ್ರೆ ಇನ್ನು ಮುಷ್ಟನ್ನವನ್ನು ಉಂಡು ಮೀಸಿ ತಿರುವಿ ಮೆತ್ತನೆಯ ಹಾಸಿಗೆ ಮೇಲೆ ಮಲಗಿ ಎಸಿ ಕಾರಿನಲ್ಲಿ ರಾಜಕೀಯ ಮಾಡುವ ಈ ಕೋಟ್ಯಾಧೀಶ್ವರನಿಗೆ ಇನ್ನೆಷ್ಟಿರಬೇಡ. ಲೇ ಬಣ್ಣದ ಚಿಟ್ಟೆ, ಈ ರಡ್ಡಿ ಚಿಟಿಕಿ ಹೊಡೆದರೆ ಸಾಕು ನಿತ್ಯ 106 ಹೆಣ್ಣುಗಳು ನನ್ನ ಪಲ್ಲಂಗದ ಮೇಲೆ ಬಿದ್ದು ಎದ್ದು ಹೋಗುತ್ತಿರುವಾಗ ನೀನು ಯಾವ ಸೀಮೆ ಹೆಣ್ಣು? ಹಠ ಮಾಡದೆ ಒಲಿದು ಒಂದಾಗು, ಇಲ್ಲವಾದರೆ ಒತ್ತು ಒಯ್ಯಬೇಕಾದಿತ್ತು ನನ್ನ. ದೂರ ನಿಂತು ಮಾತಾಡೋ ಗೋಮತ. ದ್ರೌಪದಿಯ ಮಾನಭಂಗ ಮಾಡಲು ಹೋದ ಆ ದುಶಾಸನನ್ನು ಸೀರೆ ಇಂದು ನೀನು ನನ್ನ ಸೀರೆ ಎಳೆದು ಸೇರುವಾಗ ಈ ವಿಷಯ ನನ್ನ ಮೈದನಿಗೆ ಗೊತ್ತಾದ್ರೆ ನಿನ್ನ ಶಿರಚ್ಛೇದನವನ್ನು ಮಾಡುತ್ತಾನೆ. ಎಚ್ಚರವಿರಲಿ ಮಗನ. ಪಾರ್ವತಿ, ನೀನು ಕೂಗಿದಾಕ್ಷಣ ಓಡಿ ಬಂದು ಆ ನಿನ್ನ ಮೈದನ ಶ್ರೀಕೃಷ್ಣನೆಂದು ತಿಳಿದಿರುವಿ ಆ ಹುಚ್ಚು ಎಣ್ಣೆ. ಈಗಲೇ ನಿನ್ನನ್ನು ಶೀಲರಣ ಮಾಡುವೆ. ಯಾರು ಇಲ್ಲ ಈ ಅರಣದಲ್ಲಿ, ಬಾರೇ ನನ್ನ ಅರಗಿಣಿ. ಇಲ್ಲಿ ನಾನೇ ರಾಜ, ನೀನೇ ರಾಣಿ. ಯಾರೋ ನೀನು? ನನ್ನಂತ ಪಾಪಿಗಳಿಗೆ ತಂದೆ, ಪುಣ್ಯವಂತರಿಗೆ ಮಗ, ಕಲಿಕೆಯ ಅವತಾರವೆತ್ತಿದ ಕಲಿಯುಗದ ಕೃಷ್ಣ. ಎಲೇ ಬಡ ಬಿಕಾರಿ ಶ್ರೀಕಾಂತ್, ಒಳ್ಳೆ ಮಾತಿಗೆ ಒಪ್ಪಿ ಇವಳನ್ನು ನನಗೆ ಒಪ್ಪಿಸಿದರೆ ನೀ ಬೇಡಿದ್ದನ್ನೇ ಕೊಡುತ್ತೆ. ಲೇ ರೆಡ್ಡಿ, ನಾನು ಬೇಡಿದ್ದನ್ನು ಕೊಡುವ ದಮ್ಮಿದೆಯಾ ನಿನ್ನ ಹತ್ತಿರ? ಓಕೆ, ಆಲ್ ರೈಟ್. ಏಕೆ ಅನುಮಾನವೇ? ಹಾಗಾದರೆ ನಿನ್ನ ತಾಯಿಯನ್ನು ನನ್ನ ಮಂಚಕ್ಕೆ. ನನ್ನ ತಾಯಿಯನ್ನು ಕೇಳುವ ಹಕ್ಕು ಬಂದಿತೆ ಮಗನೇ. ಲೇ ರೆಡ್ಡಿ, ನಿನ್ನಷ್ಟು ಕೋಪ ರೋಷ ನನಗೂ ಇದೆ. ಬಡವರ ಹೆಣ್ಣು ಮಕ್ಕಳೆಂದರೆ ಆಟದ ಗೊಂಬೆ ಎಂದು ತಿಳಿದಿರುವೆ ಯಾ ಮಗನೇ. ನಿನ್ನಂತ ಅಧಿಕಾರದ ಲಾಲಸೆಗಾಗಿ ಹೆಂಡತಿ ಅತ್ತ ತಾಯಿಯನ್ನು ಮತ್ತೊಬ್ಬರಿಗೆ ಒಪ್ಪಿಸುವ ತಲೆ ಹಿಡುಕನಲ್ಲ ಈ ಶ್ರೀಕಾಂತ್. ಈ ಪ್ರಾಣ ಹೋದರೂ ಮಾನಬೇಕು. ಮಾನ ಮರ್ಯಾದೆ ಅಂತ ಮನೆಯಲ್ಲಿ ಕುಳಿತರೆ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕಿಕೊಳ್ಳಬೇಕಾಗುತ್ತೆ. ಬಡಪಾಯಿ, ಸುಮ್ಮನೆ ನಮ್ಮಂತರಿಗೆ ಮಣಿ ಹಾಕಿ ಮಲಗಿಸಿದರೆ ಲಕ್ಷ್ಮೀ ಪುತ್ರನಾಗುವೆ. ವಿಚಾರ ಮಾಡು. ಲೇ ರೆಡ್ಡಿ, ನಿಮ್ಮಂತ ಅಲ್ಕಾಸ್ಗಳ ಮಕ್ಕಳು ಇರುವುದರೆಂದರೆ ಹೆಣ್ಣು ಮಕ್ಕಳು ಅಷ್ಟೇ ಅಲ್ಲವು ಈ ಭಾರತಾಂಬೆಯನ್ನು ಬ್ರಿಟಿಷರು ತಮ್ಮ ಕೈವಶ ಮಾಡಿದರು. ಆದರೆ ಈ ಶ್ರೀಕಾಂತ್ ಜೀವಂತವಾಗಿರುವವರೆಗೂ ಅಬಲೆ ಹೆಣ್ಣಿನ ಮೇಲೆ ಅತ್ಯಾಚಾರ, ದೇಶದ್ರೋಹಿಗಳಿಗೆ ಕುಮ್ಮಕ್ಕು ನೀಡುವ, ದೇಶವನ್ನು ಅಧಪತನಕ್ಕೆ ತಳ್ಳಲು ಕೊಂಡೊಯ್ಯುತ್ತಿರುವ ನಿಮ್ಮಂತ ತಾಯಿಗಂಡ ಭಾರತೀಯ ಬ್ರಿಟಿಷರಿಗೆ ಒತ್ತು ಕಲಿಸುವೆ. ಎಚ್ಚರ. ನಿನ್ನಂತ ವೀರ ಪುರುಷನೆಂದು ಈ ತಾಯಿ ನಾಡು ಸೇವೆ ಮಾಡಲು ಬಂದ 10 ಮಂದಿ ಶಕ್ತಿವಂತ ಸಂಗೊಳ್ಳಿ ರಾಯಣ್ಣ, ವೀರ ಸಿಂಧೂರ ಲಕ್ಷ್ಮಣರನ್ನು ಮೋಸ ಮಾಡಿ ಗುಂಡಿಕ್ಕಿ ಕೊಂದ ನಾಡು ಕಣೋ ಇದು. ಇಂದು ನೀನು ಅವರ ಆದರ್ಶ ಪಾಲಿಸಿಕೊಂಡು ಹೋದರೆ ನಿನಗೂ ಅದೇ ಗತಿ. ಎಚ್ಚರವಿರಲಿ. ಲೇ ರೆಡ್ಡಿ, ಅಂತ ವೀರ ಪುರುಷರ ರಕ್ತಕ್ಕೆ ಹುಟ್ಟಿದ ಗಂಡು ಕಣೋ ಈ ಶ್ರೀಕಾಂತ್. ಈ ತಾಯ್ನಾಡಿನ ಸೇವೆಗಾಗಿ 100 ದಿನ ಹುಲಿಯಾಗಿ ಬದುಕುವುದಕ್ಕಿಂತ 3 ದಿನ ಹುಲಿಯಾಗಿ ಬದುಕಿ ವೀರ ಸ್ವರ್ಗ ಸೇರುವ ವಿನ ಏಡಿ ಆಗಲಾರೆ. ಕರುನಾಡು ಕಲಿಯೇ. ಏ ಶ್ರೀಕಾಂತ್, ಸುಮ್ಮನೆ
ಸುಮ್ಮನೆ ವ್ಯರ್ಥ ವೇಳೆಗಳೇದೆ ಇವಳನ್ನು ನನಗೆ ಒಪ್ಪಿಸಿ ಹೊರಟು ಹೋಗು. ಇಲ್ಲವಾದರೆ ಆ ವೀರ ಸ್ವರ್ಗವನ್ನು ಈಗಲೇ ತೋರಿಸುವೆ ಎಚ್ಚರ. ಲೇ ರೆಡ್ಡಿ, ನಿನ್ನನ್ನು ಇಷ್ಟೊತ್ತು ಮಾತನಾಡಲು ಬಿಟ್ಟಿದ್ದೆ ತಪ್ಪಾಯ್ತು. ನಿನ್ನ ಶಿರ ಹರಿದು ರಕ್ತ ಮಾಂಸವನ್ನು 10 ನರಿಗಳಿಗೆ ಹಾಕಿ ಬಿಡುವೆ. ಅತ್ತಿಗೆ, ನಿನ್ನ ಈ ಸೆರಗು ಸೋಕಿದ ಈ ಕೈಗಳನ್ನು ಕತ್ತರಿಸಲೇ ಇಲ್ಲ. ಕೆಟ್ಟ ದೃಷ್ಟಿಯಿಂದ ನೋಡಿದ ಈ ನಿನ್ನ ಕಣ್ಣುಗಳನ್ನು ಕಿತ್ತಿ ಬಿಸಾಕಲಿ. ಈಗಲೇ ಹೇಳು. ಬೇಡ ಮೈದುನ, ಬೇಡ. ನಾಯಿ ಬೊಗಳಿದರೆ ದೇವಲೋಕ ಹಾಳಾಗಲಾರದು. ಮೈದುನ, ಇಂಥ ದುಷ್ಟರಿಗೆ ಆ ದೇವರೇ ಶಿಕ್ಷೆ ಕೊಡುತ್ತಾನೆ. ಬಿಟ್ಟು ಬಿಡಪ್ಪ. ಲೋ ಸೊಕ್ಕಿನ ನಾಯಿ, ಮರು ಮಾತನಾಡದೆ ಮೊದಲು ಇಲ್ಲಿಂದ ಹೊರಟು ಹೋಗು. ಇಲ್ಲವಾದ್ರೆ ನನ್ನ ಮೈದುನ ನಿನ್ನ ರುಂಡವನ್ನು ಕಡೆದು ಈ ಊರ ಅಗಸಿ ಬಾಗಿಲಿಗೆ ನೇತ ಹಾಕುತ್ತಾನೆ. ಎಚ್ಚರವಿರಲಿ ಮಗನ. ಹೋಗುವೆ ಪಾರ್ವತಿ, ಹೋಗುವೆ. ಆದರೆ ಸಮಯ ಸಾಧಿಸಿ ಸೇಡು ತೀರಿಸಿಕೊಳ್ಳುವೆ ಎತ್ತಿದ ಶಾರ್ಪವಾಗಿ. ಜಾ ಬಾತಿಗೆ ನೀನು ಏಕೆ ಒಬ್ಬಂಟಿಗಳಾಗಿ ಈ ಕಾಡಿನಲ್ಲಿ ನಿಂತಿರುವೆ? ನಡೆಯತ್ತಿಗೆ ಹೋಗೋಣ. ಅಲ್ಲಪ್ಪ, ನಿಮ್ಮ ಅಣ್ಣ ಕೆಲಸಕ್ಕೆ ಬಂದಿದ್ದ, ಅದಕ್ಕೆ ರೊಟ್ಟಿಗೆ ಬುತ್ತಿ ತೆಗೆದುಕೊಂಡು ಬಂದಿದ್ದೇನಪ್ಪ. ಇನ್ನು ಮೇಲೆ ಆ ತೊಂದರೆ ಆಗುವುದಿಲ್ಲ. ಅತ್ತಿಗೆ ಈಗೋ ತೆಗೆದುಕೊಳ್ಳಿ. ನನ್ನ ಸ್ನೇಹಿತರ ಹತ್ರ ದುಡ್ಡು ತೆಗೆದುಕೊಂಡು ಬಂದಿರಿ. ಆ ದೇಸಾಯಿ ಅವರ ಮುಖದ ಮೇಲೆ ಬೀಸಾಕಿ ನಮ್ಮ ಆಸ್ತಿ ಪತ್ರವನ್ನು ಮರಳಿ ನಡೆಯತ್ತಿಗೆ. ದುಡ್ಡು ತಂದಿದೀಯಾ? ಹೌದಮ್ಮ. ನಡಿಯಪ್ಪ, ಮೊದಲು ಆ ದೇಸಾಯಿ ಹತ್ರ ಹೋಗೋಣ. ಆಯ್ತಮ್ಮ. सिंगारी यारे नी बुलबुल बंगाली बड़गिना चिंगारी हुड़गिना केचारी सानु यारा आजा बुलबुल तू ही मेरा मंगूर सुनता नाबू गुड़ा दे गुरु बारे पक्का आजा बुलबुल तू ही मेरा मंगूर सुनता नाबू गुड़ा दे गुरु बारे पक्का बंगारी बंगारी बंग 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 सिंगारी यारे नी बुलबुल सिंगारी यारे नी बुलबुल ನಮ್ಮ ಓಣೆನ ಮಸ್ತನ ಪೀಸ
ನೀನ ನೋಡಿ ಆಗಿನ ಸುತ್ತ ನಮ್ಮ ನೆನಪತ್ತನ ತೀರ್ಥ ನೋಡಿ ಆಗಿನ ಸುತ್ತ ನನನಿಂದ ಸುದ್ದಿ ಪೂರ ಕೊಟ್ಟ ಹಾಗೈತಿ ನಿಮ್ಮ ಮಂದಿ ಕಡಿಯಕ ಬೆನ್ನ ಹಚ್ಚೈತಿ ಓಣೆನ ಬಸ್ತನ ತೀರ್ಥ ನಿನ್ನ ನೋಡಿ ಆಗಿನ ಸುತ್ತ ನಮ್ಮ ಓಣೆನ ಬಸ್ತನ ತೀರ್ಥ ನಿನ್ನ ನೋಡಿ ಆಗಿನ ಸುತ್ತ ನನನಿಂದ ಸುದ್ದಿ ಪೂರ ಕೊಟ್ಟ ಹಾಗೈತಿ ನಿಮ್ಮ ಮಂದಿ ಕಡಿಯಕ ಬೆನ್ನ ಹಚ್ಚೈತಿ ಹತ್ತೆರಿಕೆ ಅವನು ಚೇ 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 ಮಾಡಬಾರ್ದು ಅವನು ದೇಸಾಯರ ಮನ್ಯಾಗ ಒಕ್ಕತನ ಕೆಲಸ ಯಾವತ್ತಿಗೂ ಮಾಡಬಾರ್ದು ಉಪವಾಸ ಬಿದ್ದರೆ ಮಾಡಬಾರ್ದ್ರಿ ಅವನು ಅಲ್ಲ ಅವನು ಮುಂಜಾನೆ ಹಿಡ್ದು ಸಂಜೆ ತನಕ ಕತ್ತಿ ದುಡ್ದಂಗೆ ದುಡಿದ್ರ ಮನೆಗೆ ಬಂದ್ರ ಒಂದು ಚೆರಿಗೆ ನೀರು ಕೊಡೋರು ದಿಕ್ಕಿಲ್ರಿ ಅಲ್ರಿ ಯಾಕೆ ಮಾಡ್ಬೇಕಂತೀನಿ ಅಲ್ಲ ಹಿರಿಯರು ಒಂದು ಮಾತು ಹೇಳ ರಾಜನಿಲ್ಲದ ಅರಮನೆ ಬಾಳಿ ಹಣ್ಣಿಲ್ಲದ ಗೊನೆ ಹೆಣ್ಣಿಲ್ಲದ ಮನೆ ಸ್ಮಶಾನ ಇದ್ದಂಗಂತ ಅದಕ್ಕೆ ಅವನು ಆ ಭಗವಂತಗೊಂದು ಜರ ಕರುಣೆನ ಬರಬಾರ್ದೇನ್ರಿ ಅಲ್ಲ ಎಂತೆಂತವ್ರಿಗೆ ಏನೇನೋ ಜೋಡ್ ಮಾಡಿ ಕಳಿಸ್ಯಾನ ನನಗೆ ಎಲ್ಲೇನ ಒಂದು ಹೆಣ್ಣು ಜೋಡ್ ಮಾಡಪ್ಪ ಭಗವಂತ ಒಂದು ಹೆಣ್ಣು ಜೋಡ್ ಮಾಡ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಮಾಲು ಹೊಸ ಮಾಲು ನಿಂಬೆ ಹಣ್ಣಿನಂತ ಹುಡುಗಿ ನೋಡು ಹೊಸ ಮಾಲು ಈ ಮಾಲು ದಿನ ಬೀದಿ ಮೇಲೆ ಬಂದ್ರೆ ನೋಡು ಇಂಥ ಬ್ಯೂಟಿ ಮನೆಯಲ್ಲಿ ಎಂದು ಸೂರ್ಯ ನಿನ್ನ ತಾಯಿ ಅಣಿಗೂ ಚಂದ್ರ ನಿನ್ನ ತಂದೆ ಅಣಿಗೂ ನನ್ನ ಮಕ್ಕಳಿಡಡಿ ಟ್ವೆಂಟಿ ಬಿಸಿ ಕೆಟ್ಟ ಮಿಲ್ಕಿ ಚಾಕಲೇಟ ಕತೆ ನೀವು ಅನ್ನ ಟ್ವೆಂಟಿ ಬಿಸಿ ಕೆಟ್ಟ ಮಿಲ್ಕಿ ಚಾಕಲೇಟ ಕತೆ ನೀವು ಅನ್ನ ಆನಿ ಬಂದ ಆಟ ಆಡಿದ ಮ್ಯಾಲ ಬೇಕಾದ ನೀ ತಿನ್ನ ಮಾವ ನಿನ್ನ ಗ್ಯಾರೇಜ್ದಾಗ ಬಿಡಲಿ ನನ್ನ ಗಾಡಿ ಮಾವ ನಿನ್ನ ಗ್ಯಾರೇಜ್ದಾಗ ಬಿಡಲಿ ನನ್ನ ಗಾಡಿ ಹೆಂಗೋ ಆಗ್ತದೆ ಓಯ್ ಸೂರ್ಯಮ್ಮವ ಹೋಗ ನಡಿ ಕಪ್ಪಿನ ಸಿಗದ ಬಂದೈತಿ ನನ್ನ ಓರಿ ಗೆದ್ದ ತಲೆಗೆ ಕಾರುಣ್ಯ ಕರಿ ಸಿಗದ ಬಂದೈತಿ ನನ್ನ ಓರಿ ಗೆದ್ದ ತಲೆಗೆ ಕಾರುಣ್ಯ ಕರಿ ಅಡ್ಡ ನಿಲ್ಬೇಡ ಪೋರಿ ಅವನಿ ಕಂಪನಾಗ ಗರೆ ಅಡ್ಡ ನಿಲ್ಬೇಡ ಕಸರದ ಎದುರೇ ಪೋರಿ ಅಕಂಡಿ ಕರ್ರನಾಗ ಗರೆ ಅಲ್ರಿ ನಂದು ಕಾಣ ಕಳೆದು 2 ದಿನ ಆಯ್ತು ಎಲ್ಲಿ ಹೋಗೈತ ಅಲ್ಲ ನನ್ನ ಎಮ್ಮೆ ಕಳೆದು 2 ದಿನ ಆಗೈತಿ ಎಲ್ಲಿ ಹೋಗೈತೋ ಏನ ಮಾಡಕ್ಕಾಗಿತ್ತ ಕಣ್ಣಿಗೆ ಹೊಟ್ಟೆ ನಿದ್ದಿಲ್ಲ ಹೊಟ್ಟಿಗೆ ಹೊಟ್ಟೆ ಕೂಳಿಲ್ಲ ನೀ ಏನಾರು ನೋಡಿ ಎಲ್ಲಿ ಹೋಗೈತ ಅಂತ ಹೇಳಿ ಏನು ಕಳದ ಯಾಕಂತ ಏನು ಬೆದಗಿದಿಗೆ ಬಂದಿತ್ತೇನು ಮತ್ತೆ ಹಂಗೇನಾರ ಬೆದಗಿಗಿದಿಗೆ ಬಂದ್ರೆ ಹೇಳೋ ನಮ್ಮ ನಾಯದ್ರ ಆಡ್ಯಪ್ಪನ ಕ್ವಾಣದ ಕಣ್ಣೆಳಗ ಏಳು ಮಾಡಿಸಿದ ಕ್ವಾಣದ ಅಲ್ಲ ಸುಂದ್ರಿ ಏನು ಕರೆ ಹೇಳ ಎಲ್ಲಿ ಬಿಟ್ಟಿದ್ ನೀನು ಎಮ್ಮಿ ಎಲ್ಲೂ ಬಿಟ್ಟಿದ್ದಿಲ್ಲ ಇಲ್ಲೇ ದೇಶದ ತೋಟದಾಗ ತುಂಬ ಮೇಯಾಕತ್ತಿತ್ತು ಆದ್ರ ರಬ್ಬರ್ ಹೇಳ್ದಂಗೆ ಹೇಳಿಬೇಡ ಮುಂದೇನಾಯ್ತು ಹೇಳೋನ್ ಮತ್ತ ನನ್ನ ಎಮ್ಮಿ ಸುಮ್ಮ ಮೇಯಾಕತ್ತಿತ್ತು ಆದ್ರೆ ಈ ದೇಸಾಯರು ಕಾಣೈತಿ ನೋಡು ನನ್ನ ಎಮ್ಮಿನ ಓಡಿಸ್ಕೊಂಡು ಹೋಗ್ಬಿಟ್ಟತ್ತ ಆಯ್ತು ಮನೆಗೆ ಬಂದಿಲ್ಲ ಎಲ್ಲಿ ಹೋಗೈತ ಏನ ಮಾಡಾಕತ್ತಿತ್ತು
ನನ್ನ ಎಮ್ಮಿ ಗತಿ ಏನಾಗಿತ್ತು? ಸುದ್ದ ಆಯ್ತಲೇ ಸುಂದ್ರಿ, ನಿನ್ನ ಸುದ್ದ ಆಯ್ತು ನಿನ್ನ ಎಮ್ಮಿ ಕತ್ತಿ. ಯಾಕ? ಅಲ್ಲ ಹೋಗಿ ಹೋಗಿ ಆ ದೇಸಾಯರ ಕೋಣದ ಬೆನ್ನತ್ತಿ ಹೋಗ್ಯದಿಲ್ಲ ನಿನ್ನ ಎಮ್ಮಿ. ಹಾ. ನಾವ್ ಹಂಗೆ ಅವು ಕೋಣಗಳು ಗೌಡ್ರ ಕೋಣ, ದೇಸಾಯರ ಕೋಣ, ಇವೆಲ್ಲ ಕುಲ್ಕಣ್ಯರ ಕೋಣ, ಇವೆಲ್ಲ ಊರಾಗಿದ್ದು ಮನೆಯಾಗಿದ್ದು ಎಮ್ಮಿ ವಾಸಿನ ನೋಡಿದ್ರೆ ಬಿಡುದಿಲ್ಲ ಅವು. ಹೋಗಿ ಆ ಮುಂದೆ ಹೋಗಿ ಹಚ್ಚಿದ್ರೆ ಬಿಡ್ತದ. ಸುದ್ದ ಆಯ್ತಲೇ ಸುಂದ್ರಿ ನಿನ್ನ ಎಮ್ಮಿ ಕತ್ತಿ ಸುದ್ದ ಆಯ್ತು. ಮತ್ತ ಯಾಕೋ ಏನಾಯ್ತು ಅಂತದ್ದು? ಏನಾಯ್ತಂತ ಕೇಳ್ತಲ್ಲೇ, ಮೊದಲೇ ನಾವು ದೇಸಾಯರ ಕೋಣ, ಅದ್ರಾಗ ಈ ಬಾದೂರ್ನ ಕೈಯಾಗ ಗೊಂಜಾಳ ನುಚ್ಚು ಇಂಡಿ ಮೇಯ್ದು ಕೋಣಲೇ ಅದು. ಅಂದ್ರೆ ಏನ್ ಮಾಡ್ತದ? ಕೇಳ್ರಿ ಏನ್ ಮಾಡ್ತಂತ ಕೇಳ್ತಾಳ. ನೀನು ಎಮ್ಮಿ ನೋಡಿ ಒಡೆ ಬಂದು ಜಾಡ್ಸಿ ಸಿಗಿಸಬಾರ್ದು, ಸಿಗಿಸಿದ್ರ ಎಷ್ಟು ತಡಲವ್ರದ್ದು ಗೊತ್ತು ನೋಡ. ಮತ್ತೆ ಏನೋ ಅದ? ಏ ಹೋಗ್ಬೇಡ, ನಿನ್ನ ಎಮ್ಮಿ ಡುಬ್ಬ ಡುಬ್ಬ ಹರಿತದಂದೆ. ಏ ನೀನ್ ನೆಟ್ಟಿಗೆ ಮಾತಾಡೋದ್ ಕಲೆ ಅಲ್ಲ ನೋಡ, ನಮ್ಮ ಅಪ್ಪಗೆ ಹೇಳಿ ನಿನ್ನ ಮೈ ಚರ್ಮ ಸುಲಿಸ್ತೀನಿ. ಅದೇ ಏನೈತಿ ಅಲ್ಲ ತೊಗಾರಪ್ಪ ಇದು ಬಡ್ತಾ ಇವನು ಇದ್ದ ಮಾತು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿಗೆ ಹೋದ್ರಂತ ಬೇಯ್ತಾನ ಅಂತಂದ್ರೆ ಬಿಡು ದಾರಿ ಹಂಗಾರ ನಾ ಬರ್ತೀನಿ ಸರಿ ಆ ಕಡೆ. ದಯವಿಟ್ಟು ಎಲ್ಲೂ ಹೋಗ್ಬೇಡ, ನಿನ್ನ ಕೈ ಮುಗಿತೀನಿ. ನಂದು ಎಮ್ಮಿನ ಹುಡುಕಿ ಕೊಡು, ನಿನ್ನ ಪುಣ್ಯ ಬರ್ತೈತಿ. ನಿಮ್ಮ ಸ್ಮೈಲ್ ಸೂಪರ್ ಐತಿ. ಹಾ ಅಲ್ಲ ಸುಂದ್ರಿ, ನಿನ್ನ ಎಮ್ಮಿ ನಮ್ಮ ಕ್ವಾಣ ಜೋಡಿ ಓಡಾಡೋದಲ್ಲ, 2 ಎಕರೆ ಕಬ್ಬು ಭಾಳ ಮಾಡ್ಯಾವ. ಅದಕ್ಕೆ ಈಗ ದೇಸಾಯರ ಮುಂದೆ ಹೇಳಿ ಬರಕ್ ಹೊಂಟಿನಿ, ಸರಿ ದಾರಿ ಬಿಡ. ಮತ್ತ ದಯವಿಟ್ಟು ಹಂಗೆ ಮಾಡಕ್ ಹೋಗ್ಬೇಡ, ಬೇಕಾದ್ರೆ ನಿನ್ನ ಕೈ ಮುಗಿತೀನಿ. ಹೆಂಗ ನನ್ನ ಎಮ್ಮಿನ ಇದೊಂದ್ಸಲ ಬಿಡಿಸ್ಕೊಟ್ಟು ಬಿಡು, ಇನ್ನೊಮ್ಮೆ ಆ ಕಡೆ ತಲೆನೂ ಹಾಕಬಾರ್ದು ನನ್ನ ಎಮ್ಮಿ. ಹಾಗೆ ನಾನು ನೋಡ್ಕೋತೀನಿ. ಎಲ್ಲ ಮೊಳ್ಳಿ ಅಂತ ಹಿಂಗ ಯಾಗಣ ಮಾಡಿ ಕಂತ್ರಾಟ ಮಾಡಿ ಕಡೆಗಾಗಿ ಹೋಗ್ಬೇಕಂತ ಮಾಡಿ ಏನ. ಮತ್ತೆ ಅಲ್ಲ ಮೊನ್ನೆ ಏನು ಮಾಡಿದೆ ಕೆಲಸ ಗೊತ್ತಲ್ಲ ನೀನು, ಬಂದು ನಿನ್ನ ನೋಡ್ಲಾರ್ದ ತಾಳವಾದ ಬೂಕಣಿಯದ ಗಡಿಗೆ ಹೊಡೆದಕ್ಕ ದಂಡ ಎಷ್ಟು ತಗೊಂಡಿವ ಹೇಳ. ಮತ್ತ ನಾ ದಂಡ ತಗೊಂಡಿದ್ದೆ. ಹಾ ಮತ್ತ ₹1 ತಗೊಂಡಿರ್ಬೇಕು. ಅಲ್ಲ 100 ರೂಪಾಯಿ ತಗೊಂಡಿದ್ದೆ ಅಷ್ಟೇ. 100 ರೂಪಾಯಿ ತಗೊಂಡಿದ್ದಿಲ್ಲ. ಈಗ ಆದ್ರ ನಮ್ಮ ಕ್ವಾಣ ಜೋಡ ಓಡಾಡಿ 2 ಎಕರೆ ಕಬ್ಬು ಹಾಳು ಮಾಡಿದಕ್ಕೆ ಸೀದಾ ದೇಸಾಯರ ಮುಂದೆ ಹೋಗಿ ಹೇಳಿದ್ರ 2 ಲಕ್ಷ ರೂಪಾಯಿ ದಂಡ ಹಾಕ್ತಾರ. ನಿನ್ನ ಎಮ್ಮಿನ ಮತ್ತು ನಿಮ್ಮ ಅಪ್ಪನ ಮಾರಿದ್ರನ್ನ ಅಷ್ಟು ರೊಕ್ಕ ಕಲಿದಲ್ಲ. ಸೀದಾ ನಾ ಹೇಳಿದಂಗ ಕೇಳ್ತೀನಿ ಅಂದ್ರ ನಿನ್ನ ಎಮ್ಮಿ ಬಿಡ್ತೀನಿ. ಏನಂತಿ? ಇವೇನ್ರಿ ಹೊಳ್ಳೆ ಮಳೆ ನನಗ ಬೆನ್ನು ಹತ್ತ. ನೀವು ಹೇಳ್ದಂಗೆ ಕೇಳ್ಬೇಕಂತ ನಾನು ಹೋಗಿ ಇದ್ರ ಕೈಯಾಗ ಸಿಕ್ಕೋಬೇಕಾ? ಹಗ್ಲ ಮುಗ್ಲ ಹೋಗ್ಲಿ, ಏನು ಮಾಡೋದು, ನನ್ನ ಟೈಮೇ ಚಲೋ ಇಲ್ಲ. ಇವತ್ತೊಂದು ದಿನ ಬೆಳಕು ಹರುತ್ತಾರ, ಇವನು ಏನು ಹೇಳ್ತಾರೆ ಕೇಳಿ ಎಸ್ಕೇಪ್ ಆದ್ರೆ ಸಾಕು. ಏನು ಹೇಳ್ರಿ, ಎಲ್ಲ ಕೇಳಕ್ ರೆಡಿ ಅದೀನಿ. ಅಲ್ಲ ಮನ್ನಿ ನೋಡ್ಲಾರ್ದ ನಿನ್ನ ತಳವಾದ ಗಡಿಗೆಗೆ 100 ರೂಪಾಯಿ ದಂಡ ತಗೊಂಡಿಲ್ಲ? 100 ರೂಪಾಯಿ ತಗೊಂಡಿದ್ದಿಲ್ಲ. ಈಗ 200 ರೂಪಾಯಿ ದಂಡ ಕೊಟ್ಟು ಐ ಲವ್ ಯು ಮಾವ ಅಂತ ಕೈ ಹಿಡ್ದು ಆಡಿ ಕುಣಿದ್ರ ನೀನು ಎಮ್ಮಿ ಬಿಡ್ತೀನಿ. ಇಲ್ಲಂದ್ರ ನೀನು ಆ ಕಡೆ, ನೀನು ಎಮ್ಮಿ ಹಾಕ್ನಿ ಆ ಕಡೆ. ನಾನು ನಿನಗೆ ಐ ಲವ್ ಯು ಅಂದಂದ್ರೆ ಇಲ್ಲಿ ಕೂತು ಮಾವುಗಳಿಗೆ ಬೇಜಾರಾಗುತ್ತೆ. ಮತ್ತೆ ಅವ್ರು ಎದ್ದು ಹೋದ್ರೆ ಏನು ಮಾಡಲಿ? ಅನ್ಲೆ ಐ ಲವ್ ಯು ಅಂತ ಅವನಿಗನ್ಬೇಕು ಬೇಡ. ಮತ್ತೆ ಇದು ಓಡೋಗಿದ್ದೈತಿ. ಇದೊಂದು ವರ್ಷ ಇದೇ ಇರಲಿ, ಮುಂದಿನ ವರ್ಷ ಈ ಜಾಗಕ್ಕೆ ನೀ ಬಾ, ನಿನಗಂತೀನಿ ಅನ್ಲ ಅನ್ಬೇಕು. ಮತ್ತ ಅಂದ್ರ ನಿನ್ನ ಎಮ್ಮಿ ಬಿಡ್ತೀನಿ. ಆಯ್ತು ತಗೊಂಬ, ಯಾರು ಬೇಡ ಅಂತಾರೆ, ನಂದು ಎಮ್ಮಿ ಬಿಡಿಸ್ಕೊಡು. ಆಯ್ತು ತಗ ಸುಂದ್ರಿ, ಇದೇ ಖುಷಿಯಾಗಿ ಒಗದ ಬಿಡಲ್ಲ. ಮತ್ತೆ ಒಂದ ನಾಟಕ ಮಾಡುವ ತೋರಿ ಕುಣಿತಳ ದೋಸ್ತ ಮಾರಿ ಯಮಿಸಿ ತೋರಿಸುತ್ತಾನ ತಗರಿ ಹುಡುಗರ ಹೋಗ್ಯವ ಹಾರಿ ಕಣ್ಣಲ್ಲಿ ಜಾತ್ರಿ ಮಾಡೋಣ ಖಾತ್ರಿ ಬರಬೇಕ ನೀರಾತ್ರಿ ಕಣ್ಣಲ್ಲಿ ಜಾತ್ರಿ ಮಾಡೋಣ ಖಾತ್ರಿ ಬರಬೇಕ ನೀರಾತ್ರಿ
ಬೆಳತನ ನಾಟಕ तन चुलबुल अरे मन चुलबुल अरे तन चुलबुल अरे कोरी तेरी सूरत लागे कोरी तेरी सूरत लागे हाँ बोले का पुल 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 ಏನು ಪೈಪ್ ಬರೀ ಕ್ವಾಳಿನ ಶಬ್ದನೇ ಕೇಳಕತ್ತಿದ್ದು ನಮ್ಮ ಕೇಳೋದಿಲ್ಲ ಏನು ಪಾಯಪ್ಪ ಅಲ್ಲ ನಮ್ಮ ಎಮ್ಮೆ ಯಾರು ನೋಡಿದ್ರೆ ನೋಯಪ್ಪ ಈ ಕಡೆ ಕಡೆನ ಬಂದ ನಿಮ್ಮ ಮಲ್ಗಳ ಕಡೆಗೆ ಅಲ್ಲ ಅವನು ನಮ್ಮ ಎಮ್ಮಿನ ಹುಡುಕೋದು ಅಷ್ಟೇ ಆಗೈತಿ ನನ್ನ ಮಗಳು ಹುಡುಕೋದು ಅಷ್ಟೇ ಆಗೈತಿ ಯಾರಪ್ಪ ಇವರು ನಡು ರಸ್ತದಾಗ ತ್ಯಾಕಿಗೆ ಬಡ್ಕೊಂಡ್ ನಿಂತಾರಲ್ರಿ ಅಪ್ಪ ಪುಣ್ಯ ಆತ ಬರೇ ದೇವ್ರು ಕೊಟ್ಟು ಬರ್ತಾನೋ ಯಪ್ಪ ರಗಡು ಗುಡ್ಡ ಬ್ಯಾಡ ಚಜ್ಜಿ ಹೊಲ ಜೋಳದಲ್ಲಿ ರಗಡದವ ಯಪ್ಪ ಅದೆಲ್ಲ ಅಷ್ಟು ಬುಟ್ ಇಂಥ ಹಾದಿ ಬಟ್ಟಾಗ ತೆಕ್ಕಿಗೆ ಬಡ್ಕೊಂಡ್ ನಿಂತಾರಂತಂದ್ರ ನಾಯಿಕಿಂತ ಕಡಿಯಾಗಿ ಹೋಗೈತ್ರಿ ಈಗ ಹುಡುಗರು ಕೆಮ್ಮತ್ತಾಗ್ತೀನಿ ಬಂದಿ ಮಗಳ ಸೀದಾ ಉಳ್ಕಂಡಿ ಇಲ್ಲಂದ್ರೆ ಸೀದಾ ಮುಂಜಾನೆ ಬಿಜಾಪುರ ಗಾಡಿನ ಹಚ್ತೀನಿ ಬಾ ಏನೋ ನಿಮ್ಮ ಮೌನು ಬಾ ಅಂದೆ ಇಲ್ಲಿ ನಾ ಏನು ಕೇಳಿ ಕೇಳಿದ್ದೆ ನಿನಗೆ ಎಮ್ಮಿ ಹುಡುಕ್ಯಾಡ್ಕೊಂಡು ಬಾರುವ ಮಗಳಂದ್ರ ಈ ಬದ್ಮಾಸನ ಕೂಡ ಕೂಡಿ ಆಡಿ ಕುಣಿಯಕೈತಿದೆ ನಿಮ್ಮ ಅವನು ಮಂಗ್ಯಾನ ಅಂತಕಿನೇ ಒಡಿ ಒಂದೇನು ಬಂದು ಮಾರಿ ಕೆತ್ತುವಂಗ ಶಾಂತಿ ಸಮಾಧಾನ ಹಿಂಗೆ ಮಾಡಕತ್ತಿ ಏ ಶಾಂತಿನಿಲ್ಲ ಅಶಾಂತಿನಿಲ್ಲ ನಾನು ಕಿತ್ತಾಕತ್ತೀನಿ ಹರಿಯಕತ್ತೀನಿ ನೋಡ್ರಿ ವಯಸ್ಸಿ ಬಂದ ಮಗಳಿಗೆ ಹೆಂಗ್ ಹೊಡಕ್ ಬರಕತ್ತಾನ ಆಗ್ಲೈತೆ ರೇ ಮೌನ ಏನೋ ಸಂಗನೆ ಬಂದಿಲ್ಲ ಕಿತ್ತಲಾರ್ದ ಎಲ್ಲಿಂದ ಯಪ್ಪ ಹೇಳವ ನಮ್ಮಪ್ಪ ಅಂದ್ರು ನೀನೇ ನನ್ನ ದೋಸ್ತ್ ಅಂದ್ರು ನೀನೆ ಶಾಬಾಷ್ ಮಗಳ ಹೌದು ಹುಲಿಯ ಹೌದಿಲ್ಲ ಹಾ ಅಪ್ಪಗಳ ಜೊತೆ ಬಾಳ ಫ್ರೀಯಾಗಿ ಮಾತಾಡಕ್ ಆಗಲ್ಲ ಯಾಕ ಅಪ್ಪ ನೀನು ಹೆಂಗ್ ಫ್ರೀಯಾಗಿ ಮಾತಾಡಕ್ ಆಗತ್ತೆ ಮಾಮನ ಕೂಡ ಆಡಕ್ ಬರ್ತಾನ ಅದಕ್ಕೆ ಈಗ ನೀ ನನ್ನ ದೋಸ್ತ ಬಾ ದೋಸ್ತ ಇಲ್ಲ ಅಂದ ಮಾತು ಹೇಳ್ತೀನಿ ಹೇಳ
ಹೊಟ್ಟೆ ಬೈವರ್ದು ಏನ್ಲೇ ನಿನ್ನ ಅವನ ಕಂಟೆಪ್ಪ ದೋಸ್ತು ನಾನು ಓಕೆ ನಿನ್ ದೋಸ್ತ್ ಆಲ್ ರೈಟ್ ರೆಡಿ. ನಾನು ಅವನ ಜೊತೆ ಇಲ್ಲಿ ನಿಂತು ಶೇಂಗಾ ಕಿತ್ತಕತ್ತಿದ್ದಿಲ್ಲ. ಹರಿಯಕೈತಿದ್ದೇನು? ಅರ್ಯಾಕತ್ತಿದ್ದೀವಿ ನಾವು. ಶೇಂಗಾ ಇದ್ರಲ್ಲ ಹರ್ಯಾಕ ಕಿತ್ತಕತ್ತಿದ್ದಿಲ್ಲ ಅಂತ ಹೆಂಗೆ ಹೇಳಿದವ ಮಗಳ? ಅದು ಏನಾಗಿತ್ತಂದ್ರ ದೋಸ್ತ, ಏನಾಗಿತ್ತು ಮಾವ ಮಾವ ಕರೆ ನಿನ್ನ ಮಗಳ ಅನಕ್ಕೆ ಎಲ್ಲಿ ಕರೆ ಕರೆ ಮಗಳು ಬೇರೆ ಮತ್ತೇನು ಇನ್ನೊಬ್ಬಕ್ಕಿ ಇಲ್ಲ ಯಾಕೋ ನನಗೆ ಡೌ ಈಕಿ ನಾನು ಬೇರೆ ಹೆಂಡತಿ ಮಗಳ ತಿಳ್ಕೊಂಡಲ್ಲೇ ನನಗೆ ಯಾಕೋ ಡೌಟ್ ಹೊಡ್ಯಾಕತ್ತಿ. ಅದಾದ ಬಂಗಾರದ ಜಿಂಕಿದ್ದಂಗ ಇದಾದ ಕೂಲಿಗೆ ಮುಂದೆ ಮಾಯ ಮರ್ತಪ್ಪಿದ್ದಂಗ ಹೆಂಗ ಜೋಡಿ ನನಗೆ ತಿಳಿವಲಾಗ್ಯದ ಮಾವ. ಏ ನಿನ್ನ ಅವನ ಕಂಟೆಪ್ಪ ಕೇಳಿಲ್ಲಿ ಹೇಳ ನೀ ಮಾವನ್ ಹೇಳ. ಜಾಸ್ತಿ ಏನಿಲ್ಲ, ಏನಿಲ್ಲ. ಅದು ನಮ್ಮ ಎಮ್ಮೆ ಐತಲ್ಲ ದೇಸಾರು ಕಾನೂನು ಕೂಡ ಓಡ್ ಹೋಗ್ಬಿಟ್ಟೈತಂತ. ಅದು ಕಬ್ಬಿನ ಕೊಡದಾಗ ಏನೋ ಗದ್ಲಾಪಿಸಿತ್ತಂತ, ಅದು ನಾವ ತೋರ್ಸಕತ್ತಿದ ನೋಡಾಕತ್ತಿದ್ವಿ. ಏನ್ ತಪ್ಪದು? ಹ್ಞೂ ಮಾವ, ಯಪ್ಪ ಬಸವ ನಮ್ಮ ಕ್ವಾಣನು ಕೂಡ ಓಡಾಡಿ 2 ಎಕರೆ ಕಬ್ಬಳ ಹಾಳು ಮಾಡ್ಯಾವ. ಅದಕ್ಕೆ ಕಲ್ಲಿ ನೋಡಂತ ತೋರ್ಸಕತ್ತಿದ್ನೆ, ಕಿಲ್ಲಿ ನೋಡಂತ ತೋರ್ಸಕತ್ತಿದ್ನೆ, ಕಲ್ಲಿ ನೋಡಂತ ತೋರ್ಸಕತ್ತಿದ್ನೆ. ಅಷ್ಟ್ರಾಗ ನೀವು ಬಂದು ನಮ್ಮದು ನಾವು ಹಿಂದಕ್ಕೆ ತಕೊಂಡ್ವಿ ಮಾವ. ಏನ್ ಲೇ ಮಗನೇ ಅದು ಹಿಂದಕ್ಕೆ ತಕೊಂಡದ್ದು? ಕೈಯಪ್ಪ ಮತ್ತೇನು? ಕೈ ಹಿಂದಕ್ಕೆ ತಕೊಂಡಿನಿ. ಕೈಯಪ್ಪ ಕೈ ಕೈ ಚಂದ ಇರ್ತಾಳ ಮಗಳು. ಅಲ್ಲ ನೀ ಮೌನು ಈ ಮಗ ಏನ್ ತೋರಿಸಿದ, ನೀ ಏನ್ ನೋಡಿದಿ? ಯಪ್ಪ ಏನಂತ ಕೇಳ್ತಿಲ್ಲಪ್ಪ. ಯಪ್ಪ ಅದು ಹೆಂಗಿತ್ತು ಗೊತ್ತೇನ, ಬರಬ್ಬರಿ ಇಷ್ಟು ದಪ್ಪ ಇಷ್ಟು ಉದ್ದ ಇತ್ತಪ್ಪ. ಮೇಡಮ್ ಮಾರ ಭಾರಿ ತೋರಿಸಲ್ಲ ಮಗ ಇವ, ಬಪ್ಪರೆ ಒಳಬಿರ್ಸು. ಎಲ್ಲಿ ಮಾಡಿ ಮನಿ ಕೇಳ ನಿನ್ನ ಮಗಳಿಗೆ ಇನ್ನೊಂದ್ಸಲ. ಲೇ ಒಳಗೆ ನೀನು ಇಡೋದಕ್ಕಂತ ತೋರ್ಸಕ್ ಅಲ್ಲ ಲೇ, ಇಷ್ಟು ಪಿಂಡ ಇಷ್ಟು ಉದ್ದ ಅದು ಏನಿತ್ತು ಏನಿತ್ತು? ಏ ನಿನ್ನವನ ನೀ ಏನ್ ತಿಳ್ಕೊಂಡಿ? ನಾ ಹೇಳಕತ್ತಿದ್ದು ಏ ಮಾವ. ಬಾಲದ ವಿಷಯ. ಅಲ್ಲ ನಿಮ್ಮ ಎಮ್ಮಿ ನೋಡಿದ ಕೂಡಲೇ ನಮ್ಮ ಕ್ವಾಣ ಏನೈತಲ್ಲ ಬಾಲ ನತ್ತಿ ಮೇಲೆ ಇಟ್ಕೊಂಡು ಹಿಂಗ್ ಹೊಂಟಿತ್ತು, ನೋಡಂತ ತೋರ್ಸಕತ್ತಿದ್ದೆ. ಹೌದಾ? ಚಲೋ ಮಾಡಿ, ಬಹಳ ಶುದ್ಧ ಐತಿದು ಕೆಲಸ. ಏ ನೀ ಮೌನು ಮೇಡಮ್ ಮಾರ ಹೌದು ಮಾವ. ಅಲ್ಲ ದೇಸಾರ ಕ್ವಾಣ ಜೋಡಿ ಓಡಾಡಿ 2 ಎಕರೆ ಕಬ್ಬು ಹಾಳು ಮಾಡಿದ್ರೆ ನೋಡಂತ ತೋರ್ಸಕತ್ತಿದ್ನಿ ಮಾವ. ನೀ ಯಾಕ ನಮ್ಮನ್ನ ತಪ್ಪು ತಿಳ್ಕತ್ತಿದ್ದಿ? ನೋಡಿ ಏನ ತಪ್ಪಾತು? ಮೇಡಮ್ ಮಾರ ಮುಚ್ಚಲೇ ಬಾಯಿ ಬದ್ಮಸ್. ಮಾತಿಗೂ ಮಾವನಕ ನೀ ಏನು ನಮ್ಮ ಅತ್ತಿ ಮಗನೋ ಇಲ್ಲ ಸ್ವಾದ್ರ ಮಾವನ ಮಗನ? ಹಿಂದಿತ್ತಂದ್ರ ಸೊಡ್ಡಿ ನೋಡೋನು. ಏನೋ ಚಂದಂದ ಮಗಳು ಹಡ್ದಿ ಅಂತ ಹೇಳಿ ಸ್ವಾದರ ಮಾವ ಅಂತ ಅನ್ನಕತ್ತಾನ. ಯಾಕ ಏನು ತಪ್ಪಾತು? ಸ್ವಾದ್ರ ಮಾವನ ಕಿವಿ ಅಂತ ಮಕ್ಕಳು ಕೊಟ್ಟು ನನಗೆ ಬದಿವು ಮಾಡ್ಯ ನಾನು. ಸ್ವಾದ್ರ ಮಾವ ಮುಂದೆ ನನ್ ಕೊಡ್ತಿ ಇಲ್ಲ? ನನ್ ಕೊಡ್ತಿ ಇಲ್ಲ? ನಿನ್ನ ಕೊಡೋದು ಅವತ್ತಿ ಬೇರೆನೇ ಐತದ. ಯಾಕಿಲ್ ಕುಂತಾರೊಳ ಕೊಡ್ತೇನ್ ಮತ್ತ? ಮುಂದೆ ಹೇಳ್ತೀನಿ ಮುಂದ. ನಿಮ್ಮ ಅವನು ಸರಾಯಿ ಕುಡುಕ ಕೊಡ್ತೀನಿ ನಿನಗೆ, ಅಂದ್ರೆ ಬುದ್ಧಿ ಬರ್ತದೆ. ಇರ್ಲಿ ಬಿಡ್ರಿ ಯಜಮಾನ್ರ, ಏನ್ ತಪ್ಪು ತಿಳ್ಕೊಬೇಡ್ರಿ. ಮೇಡಮ್ ಮಾರ ಮತ್ತೆ ಮುಂದೆ ಹೆಂಗ್ ಮಾಡ್ಕೊಂತ ಮಾಡ್ರಿ ನಿಮ್ಮ ಮಗಳನ್ನ? ನಾವೇನ್ ಪಾಡ ಕಾಣವಲ್ಲ ನಿಮಗೆ? ಲೇ ಬದ್ಮಸ್, ಮಾತಿಗೂ ಮಾವ ಅಂತಂದ್ರ ನಿನ್ನಂತ ತಿರ್ಬೋಕಿಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡದಿಲ್ಲ ಲೇ ಸೂರ್ಯ. ಮತ್ತೆ ಯಾರಿಗೆ ಕೊಟ್ಟು ಮಾಡ್ತೇಪ್ಪ ಮಾವ? ಕನ್ನಡ ಸಾಲಿ ಮಾಸ್ತರ ರಿಟೈರ್ಮೆಂಟ್ ಆದ್ರೂ ಸ್ವಾದ್ರ ಮಾವದನ. ಯಪ್ಪ ಅವ್ರಿಗೆ ವಯಸ್ಸಾಗಿರುತ್ತ, ಅವನು ಬೇಡ ಬಿಡು. ವಯಸ್ಸಾದ್ಮೇಲೆ ತಗೊಂಡು ನಾ ಏನ ಮಾಡ್ಲಿ? ಇನ್ನೊಂದು ವಯಸ್ಸಾದ ಗಡಿ ಅದ ಇಟ್ಟಿನಿ. ನೀ ಅವನಿಗೆ ಕಾಸು ನಮ್ಮ ಸ್ವಾದ್ರ ಮಾವ ಆಗಸರು ಮಳ್ಳಪ್ಪನ ಮಗ. ಎಲ್ಲಿಗಾರ ದಂಡಿಗೆ ಹಚ್ಚೋನ ನೀ ಗೊತ್ತ? ಪರಮಾಣು ಮಾಸ್ತರ್ ಕೊಡ್ಬೇಕಂಜನ? ಪರಮಾಣು ಮಾಸ್ತರ್ಗ ಕೊಟ್ಟು ಮದುವೆ ಮಾಡವ. ನಿನ್ನಂತ ತಿರ್ಬೇಕಿಗೆ ನಾ ಏನು ಕೊಡವಲ್ಲ ಬಿಡು.
ಅಲ್ಲ ಯಾಕೋಪ ಇಲ್ಲಿ ಒಳಗ್ ಮಾಸ್ತರ್ ಬಂದಾನಂತ ನೋಡು. ಅವ ಇಲ್ಲೇ ಬಗಲಾಗಿರ್ತಾನ ನಮ್ಮ ಮಳೆ ನಾವು ಕುಚ್ಚು ಚೈಡಿ ದೋಸ್ತರಿದ್ದಂಗೆ ಯಾವಾಗ ಮತ್ತೆ ನೋಡ ಅವನಿಗೂ ಮಗಳು ಕೊಡ್ತೀನಿ ಅಂತ ಹೇಳಿ ಒಳಗ್ ಕರ್ಸ್ಕೊಂಡ್ ಕೂತಿ ಏ ನಾನೇ ಅಪ್ಪನ ಮಾತು ಕಿವಿಗೆ ಹಾಕಬೇಡ. ಅಲ್ಲ ಒಂದ್ ದಿವಸ ಹಗರಿಲ್ಲ ನಮ್ಮ ಮಕ್ಳು. ಒಂದ್ ರಾತ್ರಿ ನಿದ್ದೆ ಗುಳಿಗೆ ಹಾಕಿಬಿಡ ನೀವು ಹಾ, ಅಂದ್ರ ದಾರಿ ಬಂದ ಹಾ. ಹೇರಲೇ ಅಂದ್ರ ಉಳ್ಕಂಡಿ ಮಗಳ ಇಲ್ಲಕಂದ್ರೆ ಬ್ಯಾರೇನೇ ಕೆಲಸ. ಏ ಹೋಗಲೇ ಕುಂಟ ಕಂಟೆ ಹೋಗ. ಅಲ್ಲ ನನಗೆ ಏನಿಲ್ಲದ ಪರದೇಶಿ ಅಂತ ಅವಮಾನ ಮಾಡಿದೆ ಆ ಮಗನೇ. ಕರೆ ಕರೆ ಬಾತ್ ಹೇಳಕ್ಕೀಗಿ ಇಂದಿಲ್ಲ ನಾಳೆ ನಿನ್ನ ಮಗಳನ್ನ ನನ್ನ ಬಲಿಯಾಗ ಹಾಕೊಂಡು ಈಗಾಗಲೇ ಆಕೆ ಬಿಟ್ಟಿನಿ ಎಲ್ಲಿಗೆ ಹೋತಾಳ ನನ್ನ ಬಿಟ್ಟು. ನೀನಾಗಿ ಬಂದು ನನ್ನ ಕಾಲ ತೊಳೆದು ಕನ್ಯಾದಾನ ಮಾಡ್ತೀನಿ. ನನ್ನ ಮಗಳನ್ನ ಮದುವೆ ಆಗಂತ ಕಾಲ ಹಿಡಿಯಂಗ ಮಾಡದಿದ್ರ ನನ್ನ ಹೆಸರು ಸೂರ್ಯನೇ ಅಲ್ಲ. ತಿಂದಿದ್ರೆ ಕರೆ ಕರೆ ಬಾತ್ ಹೇಳಕ್ಕೀಗಿ ನನಗೆ ಎಲ್ಲ ಹುಟ್ಟಿ ಎಲ್ಲ ಬೆಳೆದು ಕಷ್ಟಪಟ್ಟು ಓದಿ ಡಿಗ್ರಿ ಪಡೆದುಕೊಂಡೆ. ಅದರ ಪ್ರತಿಫಲ ಇಂದು ಸಿಕ್ಕುತ್ತದೇವಾ? ಮೆರಿಟ್ ಆಧಾರದ ಮೇಲೆ ನನಗೆ ಸಬ್ ಇನ್ಸ್ಪೆಕ್ಟರ್ ನೌಕರಿ ಸಿಕ್ಕಿದೆ. ಈ ವಿಷಯ ನನ್ನ ಗಂಗಳಿಗೆ ತಿಳಿಸಿ ಸಿಹಿ ಹಂಚಿದರೆ ಸಂತೋಷ ಪಡುವಳು. ಐ ಲವ್ ಯು ಗಂಗಾ, ಐ ಲವ್ ಯು. ಐ ಲವ್ ಯು. ಹಲೋ ಅಜಯ್, ಏನಿವತ್ತು ತುಂಬಾ ಖುಷಿಯಾಗಿದ್ದೀರಲ್ಲ? ಹೌದು ಗಂಗಾ, ಮೊದಲು ಸೀಟ್ ತೆಗೆದುಕೊಳ್ಳಿ, ಆಮೇಲೆ ಹೇಳು. ಅಲ್ಲ, ಆ ವಿಷಯ ಏನು ಅಂತ ಕೇಳ್ಬೋದಲ್ವೇ? ಈ ಅಜಯನಿಗೆ ಸಬ್ ಇನ್ಸ್ಪೆಕ್ಟರ್ ನೌಕರಿ ಸಿಕ್ಕಿದೆ ಗಂಗಾ. ಅಜಯ್, ಹತ್ರ ಬರಬೇಡ, ದೂರ ನಿಂತು ಮಾತಾಡು. ಗಂಗಾ, ಇದೇನು ಇಷ್ಟು ದಿನ ನನ್ನನ್ನು ಪ್ರೀತಿಸಿದ್ದು ಕನಸೋ ಅಥವಾ ನನಸೋ? ಹೌದು, ಅದೊಂದು ಕೆಟ್ಟ ಕನಸು ಅಂತ ತಿಳಿದು ಮರ್ತು ಬಿಡು. ನೋಡು ಅಜಯ್, ಈ ಗಂಗಾಳನ್ನ ಪ್ರೀತಿ ಮಾಡಬೇಕು ಅಂದ್ರೆ ಅಂತಸ್ತು ಲೆವೆಲ್ ಇರಬೇಕು. ಆಫ್ಟರ್ ಆಲ್ ನೀನೊಬ್ಬ ಸಬ್ ಇನ್ಸ್ಪೆಕ್ಟರ್, ನಾನು ಕೋಟ್ಯಾಧೀಶ್ವರಿ. ಅಷ್ಟೇ ಅಲ್ಲದೆ ರಾಜ್ಯಾಧ್ಯಕ್ಷರು ಎಂಬುದನ್ನ ನೆನಪಲ್ಲಿಟ್ಕೋ. ಸಾಕು ಗಂಗಾ, ಸಾಕು. ನನಗೀಗ ಅರ್ಥವಾಯ್ತು, ಹಣಕ್ಕಿಲ್ಲಿ ಬೆಲೆ ಇದೆ, ಪ್ರೀತಿ ಪ್ರೇಮದಲ್ಲಿ ಕೊಲೆ ಇದೆಯೇ ಅಂತ. ಯಾವ ಹೆಣ್ಣನ್ನು ಕಣ್ಣೆತ್ತಿಯೇ ನೋಡೋದು ನನ್ನನ್ನು ಪ್ರೀತಿ ಪ್ರೇಮದ ಹುಚ್ಚು ಹಿಡಿಸಿ ನನ್ನ ಬಾಳಿನಲ್ಲಿ ಚದುರಂಗದ ಆಟ ಆಡುವೆಯಾ ಹುಚ್ಚು ಎಣ್ಣೆ. ನನ್ನ ಸೋದರ ಮಾವನ ಮಗಳೆಂದು ಸುಮ್ಮನಾಗುವೆ. ಇನ್ನು ಮೇಲೆ ಈ ಅಜಯ ಮನಸ್ಸು ಮಾಡಿದರೆ ಎಷ್ಟೋ ಹೆಣ್ಣುಗಳು ಬಂದು ನನ್ನ ಮುಂದೆ ಕ್ಯೂ ಹೊತ್ತಿ ನಿಲ್ಲುತ್ತಾರೆ. ಒಂದು ಮಾತು ಗಂಗಾ, ಇಂದೆಲ್ಲ ನಾಳೆ ಈ ಅಜಯನ ಕಾಲು ಹಿಡಿಯುವ ಸಮಯ ಬರ್ತಿದೆ, ನೆನ್ಪಿಟ್ಕೋ. ಹೋಗಲೇ ಹೋಗೋ, ಕಾಲ ಬಂದ್ರೆ ಕತ್ತೆ ಕಾಲು ಹಿಡಿತೀನಿ ಹೊರತು ನಿನ್ನಂತವನ ಕಾಲು ಹಿಡಿಯೋದಿಲ್ಲ. ಗುಡ್ ಬೈ ಗಂಗಾ, ಗುಡ್ ಬೈ. ಹೋಗಲೇ ಹುಚ್ಚ. ಮೋರ್ ಗಂಗಾ, ಒನಸ್ ಮೋರ್. ಹಾಯ್ ಸುಬ್ಬರೆಡ್ಡಿ, ನೀವು ಯಾವಾಗ ಬಂದ್ರಿ? ಗಂಗಾ, ಚೆನ್ನಾಗಿ ಮಾತನಾಡಲು ಕಲಿತಿರುವೆಯಲ್ಲ. ರಾಜಕೀಯದಲ್ಲಿ ಧುಮುಕಿ ಬಾ ಗಂಗಾ, ಸಂತೋಷದ ಸಮಯದಲ್ಲಿ ಆರೋಣ ಪ್ರೇಮ ಲೋಕಕ್ಕೆ. ನೋಡಿ, ಬೇಗ ಬಂದು ಅಪ್ಪಿಕೋ ಈ ಯುವ ರಾಜನನ್ನು. ಈ ದೇಹ ಮೀಸಲಾಗಿರುವುದೇ ನಿಮಗೋಸ್ಕರ, ಆ ತಿರುಗನಿಗಲ್ಲ. ಗಂಗಾ, ಆಯ್ತು, ಇಂಥ ಸಂತೋಷದ ಸಮಯದಲ್ಲಿ ನಾವಿಬ್ರು ಹಾಡಿ ಕುಣಿಯೋಣ.
ಅನರ್ಘ್ಯರತ್ನವೇ 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 ಗಂಗಾ, ಮತ್ತೆ ಯಾವಾಗ ಭೇಟಿಯಾಗೋಣ? ನಾಳೆ ಇದೇ ಸಮಯಕ್ಕೆ ಇದೇ ಸ್ಥಳದಲ್ಲಿ ಆಯ್ತೆ. ಬಾಯ್. ಗುರಿ ಇಟ್ಟ ಹೊಡೆದ ಬಾಣ ಉಸಿ ಹೋಗಬಹುದು, ಬಟ್ ಈ ಸುಬ್ಬರೆಡ್ಡಿ ಇಟ್ಟ ಗುರಿ ಯಾವತ್ತೂ ಮಿಸ್ ಆಗಲಾರದು. ದೇಸಾಯಿ, ಹುಡುಕಾಡುವ ಬಳ್ಳಿ ಕಾಲಿಗೆ ತೊಡಕಾದಂತೆ ನಿನ್ನ ತಂಗಿಗೆ ಪ್ರೀತಿ ಪ್ರೇಮವೆಂಬ 2 ಅಕ್ಷರ ಗಾಳಿಗಂಧ ಗೊತ್ತಿರದ ಸೊಕ್ಕಿನ ಹೆಣ್ಣಿಗೆ ಬುದ್ಧಿ ಕಲಿಸಬೇಕಾದರೆ ಇಂದು ಪ್ರೀತಿಸುವ ನಾಟಕ ಮಾಡಿ ಮುಂಗು ಇಡಿಸಿ ಅವಳ ಹೆಸರಿಗಿದ್ದ ಅಪಾರ ಆಸ್ತಿಯನ್ನು ಎತ್ತಿ ಹಾಕಿ ಆಮೇಲೆ ಅಣ್ಣ ತಂಗಿಯರನ್ನು ಬೀದಿ ಪಾಲು ಮಾಡದಿದ್ದರೆ ನನ್ನ ಹೆಸರು ಗಣಿ ದಣಿ ಸುಬ್ಬರೆಡ್ಡಿನೇ ಅಲ್ಲ. मारे तो आती मारना, लूटा तो भंडार लुटाना है.
ಪುಂಡ ಪ್ರಚಂಡರ ನಾಡಿನಲ್ಲಿ ಗಂಡುಗಳಿಗೆ ಮೆರೆಯುತ್ತಿರುವ ಈ ಕಲಿಯುಗದ ನೀಲಿಕಂಠೇಶ ಜಯ ಕಾರ್ಯದಲ್ಲಿ ಕಳ್ಳ ಕದೀಮನಾಗಿ ಬಂದು ಅಂದು ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದನಲ್ಲ ಬಡಾಭಿಕಾರಿ ಶ್ರೀಕಾಂತ್. ಏ ಶ್ರೀಕಾಂತ್, ಬೇಗ ಈ ಬಡ ರೈತರ ಆಸ್ತಿ ಪತ್ರಕ್ಕೆ ಒಪ್ಪಿಗೆ ಪಡೆದಿರುವೆ. ಗಣಿಗಾರಿಕೆ ಲೈಸೆನ್ಸ್ ಪಡೆದು ಮುಖ್ಯಮಂತ್ರಿಯಿಂದ ಈ ಬಡ ಆಸ್ತಿಯನ್ನು ನೋಟಿಸ್ ಮಾಡಿಕೊಂಡು ದರ್ಬಾರ್ ನಡೆಸುತ್ತಿದ್ದರೆ ನನ್ನ ಹೆಸರು ಸರದೇಸಾಯಿ ನೀಲಕಂಠನೇ ಅಲ್ಲ. मेरा गांव का बता दूंगा, जमीन लूट के जाऊंगा. मेरा नाम नीलकंठ जैसा नहीं है. कुंटा ले कुंटा. ಬಾಯಿ ತುಂಬ ಕುಂಟ ಕಂಟೆಪ್ಪ ಅಂತ ಕರೀರಿ. ले कुंटा भाई मोच बदमाश साइल सरकार. ಶಾಂತಿ ಶಾಂತಿ ರೀ ಶಾಂತಿ. ಲೇ ಕುಂಟ, ಈ ಹೊತ್ತಿನಾಗ ಶಾಂತಿ ಹೆಸರು ಎತ್ತಬೇಡಲೇ. ಮೊದಲ ನೀವು ಶಾಂತರಾಗಿರಿ ಎಂದೆ ಅಲ್ರಿ. ಈ ನನ್ನ ಮಕ್ಕಳು ಯಾವತ್ತು ಹೆಣ್ಣಿನ ಗುಂಗಿನಾಗ ಇರ್ತಾರ್ರಿ. ಆ ಬೆಕ್ಕಿನ ಕನಸಿನಾಗ ಇಲಿ ಬಂದಂಗ ಹುಳ ಮಕ್ಕಳ ಕನಸಿನಾಗ ಆ ಮಗ್ಗಲು ಮನಿ ಶಾಂತನೇ ಬರ್ತಾಳ್ರಿ. ಹೋಗಲಿ ಬಿಡ್ದಣ್ಣ, ಅದೆಲ್ಲ ನಮ್ಗೆ ಯಾಕೆ ಬೇಕು?
ಬಂದ್ಬಿಟ್ರು ನೋಡ್ರಿ ಮಿನಿಸ್ಟರ್ ಸಾಹೇಬ್ರು. ನಮಸ್ಕಾರ ಶ್ರೀಮಂತ ದೇಸಾಯಿ ಅವರಿಗೆ. ಬರಬೇಕು ಗೃಹ ಮಂತ್ರಿಗಳೇ, ಅರಣ್ಯ ಮಂತ್ರಿಗಳೇ, ಮತ್ತೇನು ಮಂತ್ರಿ ಪದ ಸಿಕ್ಕ ಮೇಲೆ ಈ ದೇಶನ ಮರೆತು ಆ ವಿಧಾನಸೌಧದಲ್ಲಿ ಕುಂತು ಚಕ್ಕಂತ ಆಡ್ತಾ ಇದ್ರೇನು? ಹೆಂಗ್ರಿ ಮರಿತೀವ್ರಿ ದಣ್ಯರ? ಇದೆಲ್ಲ ನಿಮ್ಮ ಮಂತ್ರಿ ಪದವಿ ನಿಮ್ಮ ಕೃಪಾ ಕಟಾಕ್ಷದಿಂದಲ್ಲವೇ ನಮಗೆ ಸಿಕ್ಕಿದ್ದು? ಆಹಾ, ನನಗೆ ಒಂದು ಮಹತ್ವದ ಕೆಲಸ ಮಾಡಿ ಕೊಡಬೇಕು ನೀವು. ಈ ಊರ ಬಡವರ ಜೈತ್ರ ಆತ್ರಿ ಪತ್ರಕ್ಕೆ ಡೀನ್ ನೋಟಿಸ್ ಮಾಡಿ ಕೊಡಬೇಕು ಮತ್ತು ಗಣಿಗಾರಿಕೆ ಲೈಸೆನ್ಸ್ ಪಡೆದು ನಾನು ಗಣಿತಣಿಯಾಗುವ ತಿಳಿತೆ. ಇದೇನು ಮಾ ಕೆಲಸ ದಣಿಯವ್ರೆ? ಚಿಟಿಕಿ ಹೊಡೆದ್ರಲ್ಲಿ ಮಾಗಿಸ್ತೀವಿ. ಮತ್ತು ನಮಗೆ ಏನಾದರೂ ವ್ಯವಸ್ಥೆ ಮಾಡ್ರಿ ಇಲ್ರಿ? ಮತ್ತೆ ಇಷ್ಟೊಂದು ಸಂಕೋಚ ಯಾಕೆ ಪಡೆದುಕೊಳ್ಳಿರಿ? ತಗೋರಿ ದುಡ್ಡು ಕೊಂಟ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಅದ್ರ ಕಾಳಜಿ ಬಿಟ್ಟು ಬಿಡ್ರಿ ದಣ್ಯರ. ನೀವು ಚಟ್ ಅಂತ ಕುಂದ್ರದ್ರೆ ಪಟ್ ಅಂತ ಮಾಡಿ ಮುಗಿಸ್ಬಿಡ್ತೀನಿ. ಕುಂದ್ರವ್ರಿ. ಮತ್ತೆ ಇದಲ್ದರಿ ಬಾಂಬೆಯಿಂದ ಒಂದು ಬಿಜಿಲಿ ಕರ್ಸಿನ್ರಿ, ಡ್ಯಾನ್ಸರ್ ಸೂಪರ್ ಹೈ. ಅಪ್ಪ ಅಮ್ಮನಿಗೆ ಅತ್ಯುತ್ತಮ ಉಡುಗೊರೆ ಬಂದ ಬಿಡ್ತು ನೋಡ್ರಿ ಇಲ್ಲಿ ಎಷ್ಟರದಾಗ ಅನ್ನೋದ್ರಾಗ ತಯಾರು. ಲೇ ಕುಂಟ, ಪಾರ್ಟಿ ಹೇಗಿತ್ತು?
ಜನರ ಭಾಳ ಚಂದ ಅದ ಬಿಡ್ರಿ. ಹೊಟ್ಟೆ ಹೇಳ್ಬಾರ್ದ್ರಿ ಅಪ್ಪ. ಯಾರು ಹಂಗೆ ಕುಣದಾರು, ಯಾರು ಹಂಗೆ ಕುಣದಾರು, ಯಾರು ಕಚ್ಚಿ ಕಳ್ಕೊಂಡು ಕುಣದಾರ. ಏನು ಕೊಡ್ತಾರಿ ನೋಡ್ರಿ. ಧಣಿಯರ ದರ್ಬಾರ ಅಂದ್ರೆ ಹೆಂಗೆ ಇರ್ಬೇಕು. ಮಕ್ಕಳು ಎಲ್ಲಿದನ ದುಡ್ಡು ಗಳಿಸಿರ್ತಾರ, ತಂದು ಮುಂದಿಡ್ತಾರ. ಇವರು ಬಂದಾರ ಪುಣ್ಯಾತ್ಮರು ಕುಡಿಚಾಟಕ್ಕೆ. ನೋಡ್ರಿ ಎಷ್ಟು ಚಂದ ಕೂತಾರ ನೋಡ್ರಿ. ನಡ್ಯಾರ ಹೊಟ್ಟಿನಾಗ ಹೇಳ್ಬೇಕಂದ್ರೆ ದೇಸಾಯಿ ಅವ್ರ ದರ್ಬಾರ್ ಹಿಂಗೆ ಇರ್ಬೇಕು ನೋಡ್ರಿ.